Every leader has their own story. ಕಲಾಪದಲ್ಲಿ ನಡೆಯುವಂತಹ ಹಿರಿಯ ರಾಜಕಾರಣಿಗಳ ಒಂದು ಹಗ್ಗ ಜಗ್ಗಾಟದ ಪ್ರಸಂಗಗಳು. ಇವತ್ತಿನ ರಾಜಕಾರಣ ಒಂದು ಕಾರ್ಪೊರೇಟ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗಲೂ ಕೂಡ ನಿಮ್ಗೊಂದು ಸಣ್ಣ ಆಕ್ರೋಶ ಇತ್ತು. ನಾವು ಅವ್ರ ಬಗ್ಗೆ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ. ಆದ್ರೆ ಎಷ್ಟು ಆಗ್ಬೇಕಾಯ್ತು ಎಷ್ಟು ಕೆಲಸ ಆಗಿಲ್ಲ ಅಂತಕ್ಕಂಥ ನೋವು ನನ್ನಲ್ಲಿದೆ. ನಿಮ್ಗೆ ಯಾರು ತುಂಬಾ ಇನ್ಸ್ಪೈರ್ ಆಗ್ತಾರೆ? ಕೆ ಗುಡ್ದಿನ್ನಿ ಅವರು ಇದ್ರು. ಯತ್ನಾಳ್ ಅವರ ಬಾಯಿಗೂ ನಾಲಿಗೆಗೂ ಮೆದುಳಿಗೂ ಲಿಂಕೇ ಇಲ್ಲ ಅಂತ ಹೇಳಿಬಿಟ್ಟಿದ್ರಿ. ನನಗೆ ಎಲ್ಲ ಭಾಳ ಜನರಿಗೆ ಅನಿಸ್ತದ ಸಾರ್ವಜನಿಕ ಬದುಕಿನಾಗಿರೋದು. ಸೋಲು ಏನ್ ಕಲ್ಸ್ಕೊಟ್ಟಿದೆ ಸರ್? ಅದ್ರ ಸೋಲು ಜೀವನದೊಳಗೆ ಒಂದು ಪಾಠ ಕಲಿಸ್ತದೆ. ನನ್ನಿಂದ ಸೋತರು ಅಂತ ಯಾರು ಹೇಳೋದಿಲ್ಲ. ಅದ್ರ ಗೆಲುವಿಗೆ ಭಾಳ ಜನ ಹೇಳ್ತಾರೆ ನಾನೇ ಹೆಚ್ಚಿದನು ನಮ್ಮಿಂದ ಆಯಿತು ಅಂತ. ನನಗೆ ಜನಕ್ಕೆ ವರ್ಕ್ ಆಗ್ತಿಲ್ಲ, ಅಲ್ಲಿ ಏನು ಕೆಲಸ ಆಗ್ತಿಲ್ಲ, ಅಧಿಕಾರ ಬಿಡ್ತೀನಿ ಅಂತಿರಲ್ಲ. ನನ್ನ ಕ್ಷೇತ್ರದ ಜನರ ಪರವಾಗಿ ನಾನು ಮಾತಾಡೋದು ನನ್ನ ಕರ್ತವ್ಯ. ನಿಮ್ಮ ಭಾಗದಲ್ಲಿ 5 ಗ್ಯಾರಂಟಿಗಳು ಈಡೇರಿದೆಯಾ? ಯಾರೇ ಟಿಪ್ಪಣಿ ಮಾಡಲಿ, ಇದರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಅಂತೂ ಆಗಿದೆ. 3 ಬಾರಿ ಶಾಸಕರಾಗಿದ್ದಾರೆ, ನಮ್ಮವ್ರು ಮಿನಿಸ್ಟರೇ ಆಗಿಲ್ವಲ್ರಿ ಅಂತ. ನದಿ ಆಚೆ ಅವರು ಇದ್ದಾರೆ, ಈ ಕಡೆ ನಾವಿದ್ದೀವಿ. ಸರ್, ಈಗ MP ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಎಷ್ಟು ಸ್ಥಾನಗಳು ಬರಬಹುದು ಕಾಂಗ್ರೆಸ್ಸಿಗೆ ಅಂತ? ನಮ್ಮ ಜೀವನದ ಕೊನೆ ದಿನನೂ ಕಾಂಗ್ರೆಸ್ನ ಕಡೆಯವರು. ನೀವು ಬಡತನದ ಆ ಕಷ್ಟಗಳನ್ನು ನೋಡಿದ್ದೀಯಾ ಸರ್? ಬದುಕನ್ನ ಸಮೀಪದಿಂದ ಕಂಡಿದ್ದೀವಿ ನಾವು. ಬಡತನ ಅಂದ್ರೆ ಏನು, ಕಷ್ಟ ಅಂದ್ರೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಅನೇಕ ಶಾಸಕರನ್ನ ನಿಮ್ಮವರೆಗೂ ಪರಿಚಯ ಮಾಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ಅನೇಕ ಶಾಸಕರನ್ನ ಮಾತಾಡಿಸಿದ್ದೀವಿ. ಇವತ್ತು ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್, ಮನುಷ್ಯನಿಗೆ ಗೆಲುವು ಎಷ್ಟು ಮುಖ್ಯ ಆಗುತ್ತೆ ಅಂತ? ಯಾಕೆಂತಂದ್ರೆ 3 ಬಾರಿ ಶಾಸಕರಾಗಿದ್ದಂಥವ್ರು ತಾವು. ಸಾರ್ವಜನಿಕ ಬದುಕಿನಲ್ಲಿರೋರು ಗೆಲುವು ಸೋಲನ್ನು ಸಮಾನವಾಗಿಯೂ ಸ್ವೀಕರಿಸಬೇಕಾಗುತ್ತೆ. ಆದ್ರೆ ಚುನಾವಣೆಯಲ್ಲಿ ಜನರ ನೀಡಿರ್ತಕ್ಕಂಥ ಮ್ಯಾಂಡೇಟನ್ನು ಗೌರವಿಸಿ ಜನಪರವಾದಂಥ ಕೆಲಸ ಮಾಡ್ತಕ್ಕಂಥ ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಒಂಥರ ಗೌರವ ಮತ್ತು ಜನಸೇವೆ ಮಾಡ್ಲಿಕ್ಕೆ ಒಂದು ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಕಳ್ಕಳಿಂದ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂಗಾಗುತ್ತೆ. ಓಕೆ ಸರ್, ಎವ್ರಿ ಲೀಡರ್ ಹ್ಯಾಸ್ ದೇರ್ ಓನ್ ಸ್ಟೋರಿ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇರ್ತೇವೆ. ನಿಮ್ಗೆ ಆ ಥರದ್ದು ಯಾವ್ದು ಸ್ಟೋರಿ ಇದೆ ಸರ್? ಲೈಕ್ ತುಂಬ ಯಾವ ಥರದ ಫ್ಯಾಮಿಲಿಯಿಂದ ಬಂದಂಥವ್ರು, ಆರ್ಥಿಕವಾಗಿ ಹೇಗಿತ್ತು ನಿಮ್ಮ ಕುಟುಂಬ ಎಲ್ಲ ಅಂತ? ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭೀಮೆಯ ದಡದಲ್ಲಿ ನಾವೆಲ್ಲ ಒಕ್ಕಲ್ತನ ಕೃಷಿ ಆಧಾರಿತ ಬದುಕಿನಿಂದ ಬಂದವರು. ಸೊ ಅಲ್ಲಿ ಜನಜೀವನ ಬದುಕು ಒಂಥರ ಬದಲಾವಣೆ ಮಾಡಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡೇ ನಮ್ಮ ಫಾದರು ರಾಜಕಾರಣದಾಗಿದ್ದರು. ಅವ್ರ ನಂತರ ನಾನು ಇದ್ದೀನಿ. ಅವರ ಅಕಾಲಿಕ ಮರಣದ ನಂತರ ನಾನು 3 ಸಲ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, 4 ಸಲ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿ, 1 ಸಲ ವಿಧಾನಸಭೆಯಲ್ಲಿ ಕೂದಲೆಳೆಯಷ್ಟು 571 ಮತಗಳ ಅಂತರದಿಂದ ನಾನು ಪರಾಭವಗೊಂಡಿದ್ದೆ 2008ರಲ್ಲಿ. ಮುಂದೆ 2013, 2018, 2023 ಸತತವಾಗಿದ್ದೀನಿ. ಒಟ್ಟೆ 7 ಚುನಾವಣೆ ಸ್ಪರ್ಧೆ ಮಾಡಿ 6 ಗೆದ್ದಿದ್ದೀನಿ. ಒಂದು ಜಸ್ಟ್ 571 ಲಾಸ್ಟ್ ರೌಂಡ್ನಲ್ಲಿ ಸೋತಿದ್ದೆ ನಾನು. ಓಕೆ, ಸೋಲು ಏನು ಕಲಿಸ್ಕೊಟ್ಟಿದೆ ಸರ್? ಮನುಷ್ಯನಿಗೆ ಜೀವನದಾಗ ಸೋಲು ಬರಬೇಕು ಅಂತ ಅನಿಸ್ತದೆ ನನಗೆ. ಓಕೆ, ಪರಿಪೂರ್ಣತೆ ಬರೋದೇ ಸೋಲಿನಲ್ಲಿ. ಗೆಲುವಿಗೆ ಬಹಳ ಜನ ಅದಕ್ಕೆ ಆರಾಧಕರಿರ್ತಾರೆ. ಸೋಲು ನಮ್ಮ ಭಾಷೆದ ಮರಾಠಿ ಒಳಗೆ ಕರೀತಾರೆ ಪರದೇಶಿ ಅಂತೇಳಿ. ಅದಕ್ಕೆ ಯಾರು ಒಪ್ಪಂಗಿಲ್ಲ. ನನ್ನಿಂದ ಸೋತರು ಅಂತ ಯಾರು ಹೇಳೋದಿಲ್ಲ. ಅದ್ರ ಗೆಲುವಿಗೆ ಭಾಳ ಜನ ಹೇಳ್ತಾರೆ ನಾನೇ ಹೆಚ್ಚಿದನು ನಮ್ಮಿಂದ ಆಯಿತು ಅಂತ. ಹೌದು. ಅದ್ರ ಸೋಲು ಜೀವನದೊಳಗೆ ಒಂದು ಪಾಠ ಕಲಿಸ್ತದೆ. ನೀವು ಯಾವ ರೀತಿ ಬದುಕಬೇಕು, ನಿಮ್ಮ ಜೀವನ ಯಾವ ರೀತಿ ಇದೆ, ಸಾರ್ವಜನಿಕ ಬದುಕನ್ನು ನೀವು ಹೆಂಗಿರಬೇಕು ಅನ್ನೋದು. ನನ್ನ ದೃಷ್ಟಿಯೊಳಗೆ ಒಂದು ಸೋಲನ್ನು ಯಾರು ತೊಗೊಂಡು ಮುಂದೆ ಬಂದಿದ್ದಾರೆ ಅವರು ಸದಾ ಸ್ಮರಣೀಯವಾಗಿ ಕೆಲಸ ಮಾಡ್ಲಿಕ್ಕೆ ಆ ಸೋಲು ಜೀವನದ ಪ್ರತಿ ದಿವಸ ಸಹಿತ ಒಂದು ಪಾಠವನ್ನು ಹೇಳ್ಕೊಡ್ತದೆ. ಓಕೆ, ಯಾರು ತುಂಬ ಇನ್ಸ್ಪೈರ್ ಆಗ್ತಾರೆ ಸರ್? ಯಾಕೆಂತಂದರೆ ರಾಜಕೀಯ ವಲಯದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಇನ್ಸ್ಪಿರೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಗೆ ಯಾರು ತುಂಬ ಇನ್ಸ್ಪೈರ್ ಆಗ್ತಾರೆ? ಯಾರನ್ನು ತುಂಬ ಫಾಲೋ ಮಾಡ್ತೀರಿ? ನಾವು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಒಬ್ಬರು ಹಿರಿಯರು BK ಗುಡ್ದಿನ್ನಿ ಅವರಿದ್ದರು, ಪಾರ್ಲಿಮೆಂಟ್ ಮೆಂಬರ್. ಓಕೆ. ಸೊ ಅವರು ನಮ್ಮನ್ನು ಭಾಳ ಪ್ರೀತಿಯಿಂದ ರಾಜಕಾರಣಕ್ಕೆ ಕರೆತಂದರು. ರಾಜ್ಯದಲ್ಲಿ ಇವತ್ತು ಅನೇಕ ಜನ ನಾಯಕರುಗಳನ್ನು ಕಂಡಿದ್ದೀವಿ. ನಾನು ಅವರೇ ಇವರೇ ಅಂತ ಹೇಳಂಗಿಲ್ಲ, ಭಾಳ ಜನರು ಎಲ್ಲರೂ ನಮ್ಮನ್ನು ಸ್ಫೂರ್ತಿ ನೀಡಿದ್ದಾರೆ. ಅವರೆಲ್ಲರ ಸಹಾಯದಿಂದ ಕಾಲಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಅಂತೇಳಿ ಈ ಮಟ್ಟಕ್ಕೆ ನಾವೆಲ್ಲ ಬೆಳೆದಿದ್ದೀವಿ. ಅದರ ಒಟ್ಟಾರೆ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಓಕೆ ಸರ್, ಅನೇಕ ಪ್ರಸಂಗಗಳನ್ನು ನೋಡಿರ್ತೀರಿ ವಿಧಾನಸಭೆಯಲ್ಲಿ. ಸಾಕಷ್ಟು ಸ್ವಾರಸ್ಯಕರ ಘಟನೆಗಳು ಕೂಡ ನೆನಪಿರುತ್ತೆ.
ಕೆಲವೊಂದು ಘಟನೆಗಳು ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದು ಕೂಡ ಇರುತ್ತೆ. ಆ ಥರದ್ದು ಯಾವುದಾದ್ರೂ ತಮಗೆ ಆಗಿದೆಯಾ ವಿಧಾನಸೌಧದಲ್ಲಿ? ಇತ್ತೀಚಿನ ವಿಧಾನಸಭೆಯೊಳಗಿನ ಸದನ ಕಲಾಪಗಳನ್ನು ಗಮನಿಸಿದ್ರೆ ಆ ಮೊದಲಿನ ಏನೊಂದು ಇದು ಇತ್ತು ಕ್ವಾಲಿಟಿ ಉಳಿತಾ ಇಲ್ಲ ಅಂತಕ್ಕಂಥದ್ದು ಸಾರ್ವತ್ರಿಕ ಅಭಿಪ್ರಾಯದ. ಅದಕ್ಕೆ ನಾನು ಹೊರತಾಗಿಲ್ಲ. ಯಾಕೆಂದರೆ ಭಾಳ ಉತ್ಕೃಷ್ಟ ಚರ್ಚೆಗಳನ್ನು ನಡೀಬೇಕಾಗಿತ್ತು. ಕರೆಕ್ಟ್. ನಾವೆಲ್ಲ ಲೈಬ್ರರಿಯಲ್ಲಿ ಓದಿದ್ದು ಬೇರೆಯವರಿಂದ ಕೇಳಿ ತಿಳ್ಕೊಂಡು ನೋಡಿದ್ರೆ ಶಾಂತಿವೀರ ಗೋಪಾಲಗೌಡರದಾಗಲಿ ಅವ್ರಿಗಿಂತ ಮೊದಲಿನವ್ರದ್ದಾಗಲಿ ಭಾಳ ಜನರೆಲ್ಲ ಭಾಳ ಅತ್ಯುತ್ತಮವಾದಂಥ ಚರ್ಚೆಗಳು ನಡೀತಿದ್ದು. ಓಕೆ. ಆದರೆ ಈಗ ಆ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇಲ್ಲ. ಪ್ರತಿಯೊಂದು ವಿಷಯ ಆಧಾರಿತ ಜನಪರವಾದಂಥ ಚಿಂತನೆಗಳನ್ನು ಬಿಟ್ಟು ಪಕ್ಷಾಧಾರಿತ ಚಿಂತನೆಗಳಿಗೆ ನಾವು ಹೆಚ್ಚಿಗೆ ಸದನ ಆಗಾಗ ಬಲಿ ಕೊಡ್ತಾ ಇದ್ದೀವಿ. ಸದನದ ಕಲಾಪಗಳನ್ನು ಬಹಳ ಸಣ್ಣ ವಿಚಾರಕ್ಕೆ ಸದನದ ಸಮಯವನ್ನು ಹಾಳು ಮಾಡ್ಕೋತಿದ್ದೀವಿ ಅಂತಕ್ಕಂಥ ಭಾವನೆ ಭಾಳ ಜನರಲ್ಲಿದೆ. ನಾನು ಅದರಲ್ಲಿ ಒಬ್ಬಿದ್ದೀನಿ. ಓಕೆ ಸರ್, ಅನೇಕ ಪ್ರಸಂಗಗಳನ್ನು ನೋಡಿರ್ತೀರಿ ಕಲಾಪದಲ್ಲಿ ನಡೆಯುವಂಥ ಹಿರಿಯ ರಾಜಕಾರಣಿಗಳ ಒಂದು ಹಗ್ಗ ಜಗ್ಗಾಟದ ಪ್ರಸಂಗಗಳು. ಯಾವುದಾದ್ರೂ ಘಟನೆಯನ್ನು ನೆನಪು ಮಾಡ್ಕೊಳ್ಳೋದಾದರೆ ಸರ್, ಎಸ್ ಅವತ್ತು ನಡೆದಂಥ ಈ ಘಟನೆ ತುಂಬ ಪ್ರಭಾವ ಬೀರ್ತು ಅಂತ ಭಾಳ ಸಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸದನದ ಅನೇಕ ಜನ ಮೇಧಾವಿಗಳು ನಮ್ಮ ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳು ಭಾಳ ಜನ ಆಗಿ ಹೋಗಿದ್ದಾರೆ. ಆದರೆ ನನ್ನ ದೃಷ್ಟಿಯೊಳಗೆ ಇತ್ತೀಚಿನದ ಆ ನೆನ್ಪಿಡ್ತಕ್ಕಂಥ ಯಾವ ಕಾರ್ಯಗಳಾಗ್ತಾ ಇಲ್ಲ. ಸದನ ಅಷ್ಟು ನೆನ್ಪಿಡ್ತಕ್ಕಂಥ ಕಾರ್ಯಗಳನ್ನ ನಾವು ಗಮನಿಸ್ತಾ ಇಲ್ಲ. ಅದ್ರ ಒಟ್ಟಾರೆ ಅಪೋಸಿಷನ್ದಲ್ಲಿ ಆಗಲಿ ಆಳುವ ಪಕ್ಷದಲ್ಲಾಗಲಿ ಆ ಒಂದು ಚೈತನ್ಯ ಮಾತ್ರ ಕಡಿಮೆ ಆಗ್ತಾ ಇದೆ. ಏನು ರೀಸನ್ ಅಂತ ಅನ್ಸುತ್ತೆ ಸರ್? ಏನು ಪೊಲಿಟಿಕಲಿ ಈಗಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಜನಪರ ವಿಚಾರಧಾರೆ ಇಟ್ಕೊಂಡು ರಾಜಕಾರಣಕ್ಕೆ ಬರ್ತಕ್ಕಂಥ ಒಂದು ಕಾಲ ಇತ್ತು. ಆದರೆ ಇವತ್ತಿನ ರಾಜಕಾರಣ ಒಂದು ಕಾರ್ಪೊರೇಟ್ ಆಗ್ತಾ ಇದೆ. ಓಕೆ. ಸೊ ನನಗೆ ಆ ವಿಚಾರಧಾರೆಗೆ ಇವತ್ತಿನ ಭಾಳ ವ್ಯತ್ಯಾಸ ಇದೆ. ಸರ್, ಇನ್ಫ್ಯಾಕ್ಟ್ ಇಂಡಿ ಪ್ರತ್ಯೇಕ ಜಿಲ್ಲೆ ವಿಚಾರವನ್ನು ಕೂಡ ಪ್ರಸ್ತಾಪಿಸುತ್ತಿದೆ. ಯಾಕೆ ಪ್ರತ್ಯೇಕ ಜಿಲ್ಲೆ ಅನ್ನುವಂಥ ಕೂಗು? ನಾನು ನಿಮಗೊಂದು ನನ್ನ ಅನುಭವದ ಪ್ರಕಾರ ಹೇಳ್ತೀನಿ. ಎಷ್ಟು ತಾಲೂಕುಗಳು ಹೆಚ್ಚಿಗೆ ಆಗ್ತವೆ, ಎಷ್ಟು ಜಿಲ್ಲೆಗಳು ಹೆಚ್ಚಾಗ್ತವೆ, ಮೈಕ್ರೋ ಮ್ಯಾನೇಜ್ಮೆಂಟ್ ಆಗುತ್ತೆ. ಕರೆಕ್ಟ್. ಜನರಿಗೆ ಸೌಲಭ್ಯಗಳನ್ನು, ಜನರಿಗೆ ಅವಕಾಶಗಳನ್ನು ಸಿಗುತ್ತೆ. ಈಗ ಉದಾಹರಣೆಗೆ 174 ತಾಲೂಕು ಆಯಿತು ನಮ್ಮ ಕರ್ನಾಟಕದಲ್ಲಿ ಮೊದಲು. ಆಮೇಲೆ ಕಾಲಕ್ಕೆ ತಾಲೂಕುಗಳನ್ನು ಹೆಚ್ಚಿಗೆ ಮಾಡ್ಕೋತ ಇವತ್ತು 233 ತಾಲೂಕಾಗಿವೆ. ಹೌದು, 36. ಸೊ ನನ್ನ ದೃಷ್ಟಿಯೊಳಗೆ ತಾಲೂಕುಗಳನ್ನು ಹೊಸದಾಗಿ ರಚನೆ ಆದ ಬಳಿಕ ಜಿಲ್ಲೆಗಳು ರಚನೆ ಆಗಬೇಕು. ಇವತ್ತು ಅನೇಕ ಕಡೆ ನಮ್ಮದೊಂದೆಲ್ಲ ಅನೇಕ ಕಡೆ ಡಿಮಾಂಡ್ ಇದೆ, ಇನ್ನೂ 6-7 ಕಡೆ ಮಾಡಬೇಕಂತೇಳಿ. ಆ್ಯಕ್ಚುಲಿ ಬೆಳಗಾವಿ ಪಾಪ್ಯುಲೇಷನ್ ವೈಸ್ ನೋಡಿದ್ರೆ ಬೈಫರ್ಕೇಟ್ ಆಗಲೇಬೇಕಾಗಿತ್ತು, ಇನ್ನೂ ಆಗಿಲ್ಲ. ಆಮೇಲೆ ಉದಾಹರಣೆಗೆ ಹಳೆ ಧಾರವಾಡ ಜಿಲ್ಲೆ, ಗದಗ, ಹಾವೇರಿ, ಅದು ನಮ್ಮ ಬಿಜಾಪುರ ಅಷ್ಟೇ ಇತ್ತು. ಬಾಗಲಕೋಟೆ, ಬಿಜಾಪುರ 2 ಅದು, ಅಲ್ಲಿ 3 ಅದು. ಸೊ ಅಂಥವನ್ನ ಪಾಪ್ಯುಲೇಷನ್ ಮತ್ತು ಭೌಗೋಳಿಕ ಕ್ಷೇತ್ರಗಳನ್ನು ಇಟ್ಕೊಂಡು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಆಶಯದಿಂದ ನಾವು ಮಾಡಿದ್ದೀವಿ. ಈ ಉದಾಹರಣೆ ಉಡುಪಿ, ರಾಮನಗರ, ಆಮೇಲೆ ಹೊಸಪೇಟೆ, ವಿಜಯನಗರ ಇದೆ. ಇವೆಲ್ಲ ಹೊಸ ಜಿಲ್ಲೆಗಳಾಗಿವೆ. ನಮಗಿಂತ ಪಾಪ್ಯುಲೇಷನ್ ಕಡಿಮೆ ಇದೆ, ನಮಗಿಂತ ಭೌಗೋಳಿಕ ಕ್ಷೇತ್ರ ಕಡಿಮೆ ಇದೆ, ಬಟ್ ಅವಕಾಶಗಳು ಸಿಕ್ಕಿವೆ. ಹಾಗೆ ಎಲ್ಲರಿಗೂ ಅವಕಾಶಗಳು ಸಿಗಲಿ. ನನ್ನ ಜಿಲ್ಲೆಗಳು ಹೆಚ್ಚಿಗೆ ಆದವು. ಈ ಉದಾಹರಣೆ ನೀವು ರಾಜಸ್ಥಾನಕ್ಕೆ ಹೋದ್ರಿ ಅಂದರೆ ನಮ್ಮಲ್ಲಿ 224 ವಿಧಾನಸಭಾ ಕ್ಷೇತ್ರ ಅದಾವೆ, ಅಲ್ಲಿ 200 ವಿಧಾನಸಭಾ ಕ್ಷೇತ್ರ ಅದಾವೆ. ಬಟ್ 52 ಜಿಲ್ಲೆಗಳು ಮಾಡಿದ್ದಾರೆ ಅಲ್ಲಿ, 53. ಸೊ 19 ಹೊಸದಾಗಿ ಮಾಡಿದ್ದಾರೆ, ಮೊದಲಿನ 33 ಜಿಲ್ಲೆ. ರಾಜಸ್ಥಾನದಲ್ಲೂ ನಮ್ಮ ಸರ್ಕಾರನೇ ಇದೆ. ಅಶೋಕ್ ಗೆಹ್ಲೋಟ್ ಅವರು ಒಂದು ಒಳ್ಳೆಯ ನಿರ್ಣಯ ಮಾಡಿದ್ದಾರೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಮನವಿ ಮಾಡ್ಕೊಳೋದಷ್ಟೇ, ನೀವು ಒಬ್ಬ ಜನಪರ ನಾಯಕರಿದ್ದೀರಿ, ಇಂಥ ಅವಕಾಶಗಳು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಹೇಳಿ. ಆಮೇಲೆ ನಾನು ಇದನ್ನು ಚುನಾಯಿತ ಆದ ಬಳಿಕಲ್ಲ, ಚುನಾವಣೆಗಿಂತ ಪೂರ್ವದಲ್ಲೂ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಕ್ಷೇತ್ರ ಜನರಿಗೆ, ನೀವು ನಾನು ಈ ಸರ್ತಿ ಜಿಲ್ಲೆ ಮಾಡ್ತೀನಿ, ಮಾಡಲಿಲ್ಲ ಮುಂದಿನ ಸಲ 2028 ಚುನಾವಣೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ನಾನು ಮಾತು ಕೊಟ್ಟು, ಆಮೇಲೆ ನಮ್ಮ ನಾಯಕರು ಪ್ರಜಾಧ್ವನಿ ಯಾತ್ರೆಗೆ ನಮ್ಮಲ್ಲಿ ಬಂದಿದ್ದರು. ಅಲ್ಲಿ ಜನರ ಕೂಗು ಇತ್ತು, ಅವರು ಅದನ್ನು ಗಮನಿಸಿ ಅವಕಾಶ ಸಿಕ್ಕಾಕರೆ ಪರಿಗಣಿಸತಕ್ಕಂಥ ಮಾತು ಅವರು ಆಡಿ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಅದಕ್ಕೆ ಆಶಾದಾಯಕವಾಗಿದೆ. ನಾನು ಚುನಾವಣೆ ನಂತರ ಸಹಿತ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ನಾಯಕರಿಗೆ ಮನವಿ ಮಾಡ್ಕೊಂಡಿದ್ದು, ಹೈಕಮಾಂಡ್ಗೂ ಮನವಿ ಮಾಡ್ಕೊಂಡಿದ್ದು. ಚುನಾವಣೆ ಪೂರ್ವದಲ್ಲೂ ನಮ್ಮ ಹೈಕಮಾಂಡ್ದವ್ರನ್ನ ಅವ್ರಿಗೆ ಗಮನಕ್ಕೆ ತಂದೆ ಈ ವಿಷಯದಲ್ಲಿ ನಾನು ಮುಂದುವರಿತಾ ಇದ್ದೀವಿ. ಸರ್, ಇನ್ಫ್ಯಾಕ್ಟ್ ಇಂಡಿ ಕ್ಷೇತ್ರದ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅಂತಂದರೆ, ರೀಸೆಂಟ್ಲಿ ನೀವು ಹೇಳ್ತಾ ಇದ್ರಿ ನಮ್ಮ ಜನಕ್ಕೆ ನೀರಿನ ವಿಚಾರದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ, ನಮಗೆ ಅಧಿಕಾರದಲ್ಲಿ ಇದ್ದೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾತುಗಳನ್ನು ಹೇಳಿದ್ರಿ. ಅದಾದಮೇಲೆ ಕುಮಾರಸ್ವಾಮಿ ಅವರು CM ಆಗಿದ್ದಾಗಲೂ ಕೂಡ ನಿಮಗೊಂದು ಸಣ್ಣ ಆಕ್ರೋಶ ಇತ್ತು, ಬಾಗಿನ ಅರ್ಪಿಸೋದಕ್ಕೆ ಬರ್ತಾ ಇರಲಿಲ್ಲ CM ಅವರು ಅಂತ. ಯಾಕೆ ಅಷ್ಟೊಂದು ಕಾಳಜಿ ಕ್ಷೇತ್ರದ ಬಗ್ಗೆ ಅಂತ?
ನಿಮ್ಗೆ ಹೇಳ್ಬಿಡ್ತೀವಿ ನಾವು ರಾಜ್ಯದ ಕೊನೆ ಭಾಗ ಆಲ್ಮೋಸ್ಟ್ ಆಲ್ ಬಾರ್ಡರ್, ಹೌದು, ಅಭಿವೃದ್ಧಿಯಿಂದ ವಂಚಿತ ಆಗಿರ್ತಕ್ಕಂಥ ಪ್ರದೇಶ. ಸೊ ಆ ಭಾಗದಾಗ ಆಡಳಿತ ಪಕ್ಷದ ಶಾಸಕರಾಗುವುದು ಇತ್ತೀಚಿನ ದಿನಮಾನದಲ್ಲಿ ಭಾಳ ಅವಶ್ಯ ಅದ. ಹಿಂದೆ ಅಲ್ಲಿ ಆಯ್ಕೆ ಆದಂಥವ್ರು, ನಾನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಎಷ್ಟು ಆಗಬೇಕಾಯ್ತು ಎಷ್ಟು ಕೆಲಸ ಆಗಿಲ್ಲ ಅಂತಕ್ಕಂಥ ನೋವು ನನ್ನಲ್ಲಿದೆ. ಮತ್ತು ಜನನೂ ನಾನು ಆಯ್ಕೆ ಮಾಡೋದು ಆನ್ ಬೇಸ್ ಆಫ್ ಕರೆಕ್ಟ್ ಡೆವಲಪ್ಮೆಂಟ್. ಯಾವ ವಿಚಾರಕ್ಕೂ ನನಗೆ ಜನ ಇವರಿಂದ ಏನಾದರೂ ಒಳ್ಳೇದಾಗ್ತದೆ ಅಂತೇಳಿ ಅಲ್ಲಿ 40 ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸಹಾಯದಿಂದ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೋಆಪರೇಟಿವ್ ಮೂವ್ಮೆಂಟ್ ಒಂದು 40 years ಉಳಿದಿತ್ತು. ಅದು ಸ್ಕೆಲ್ಟನ್ ಆಗಿತ್ತು. ನಾನು ಎಲ್ಲರ ಸಹಾಯ ತಗೊಂಡು 18ರಲ್ಲಿ ಮೊನ್ನೆ 14-15 ಸ್ಟಾರ್ಟ್ ಮಾಡಿದ್ದೀವಿ ನಾವು. 7 ಹಂಗಾಮ ಆಯ್ತು. ನಾನೇ ಚೇರ್ಮನ್ ಇದ್ದೀನಿ, ನಾನೇ ಫ್ಯಾಕ್ಟ್ರಿ ಕಟ್ಟಿ ಅದು ಇವತ್ತು ನಾನೇ ಆಡಳಿತವನ್ನು ನಡೆಸ್ತಾ ಇದ್ದೀವಿ. ರೈತರಿಗೆ, ಕಬ್ಬು ಬೆಳೆಗಾರರಿಗೆ 4 ದಶಕಗಳ ಕನಸು ನನಸು ಮಾಡೀನಿ ನಾನು. ಯಾರು ತಮ್ಮ ಸ್ವಂತ ಆಸ್ತಿ ಮಾಡ್ಕೊಳಕ್ಕೆ ಹೋಗಿದ್ರು ಮೊದಲಿನ ಶಾಸಕರುಗಳು, ಕೋಆಪರೇಟಿವ್ ಇದ್ದದನ್ನು ಪ್ರೈವೇಟೈಸೇಷನ್ ಮಾಡಿಕೊಂಡು, ನಾನು ಅದನ್ನು ನ್ಯಾಯಾಂಗದ ಹೋರಾಟನೂ ಮಾಡಿದ್ದೀನಿ, ಸರ್ಕಾರದಲ್ಲೇನೂ ಒತ್ತಾಯ ಮಾಡಿ ಸರ್ಕಾರದ ಸಹಾಯ ತಗೊಂಡು, ಬ್ಯಾಂಕರ್ ಸಹಾಯ ತಗೊಂಡು ಇವತ್ತು ಫ್ಯಾಕ್ಟ್ರಿ ಕಟ್ಟಿದ್ದೀವಿ ನಾವು. ನಂಗೆ ಸಂತೃಪ್ತಿ ಇದೆ, ಒಂದು ಆಗದೇ ಇರತಕ್ಕಂಥ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿದ್ದೇನೆ ಅಂತೇಳಿ. ಇನ್ನೊಂದು, ನಮ್ಮ ಇಡೀ ಕರ್ನಾಟಕದ ಅತಿ ಹೆಚ್ಚು ನಿಂಬೆ ಬೆಳೀತಕ್ಕಂಥ ಪ್ರದೇಶ ನಮ್ಮದು. ಹೌದು, ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ 15-16ರಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಿಸ್ಕೊಟ್ರು. ನಮ್ಮಲ್ಲಿ ಯಾರು ಹೋರಾಟ ಆಗಿರಲಿಲ್ಲ. ತೊಗರಿ ಅಭಿವೃದ್ಧಿ ಮಂಡಳಿ ಆಗಬೇಕಾದ್ರೆ ಧರ್ಮಸಿಂಗ್ ಖರ್ಗೆ ಸಾಹೇಬರು ಗುಲ್ಬರ್ಗ ಹೋರಾಟ ಮಾಡ್ತಾರೆ. ಈ ಕಡೆ ಎಲ್ಲ ಬ್ರಿಟಿಷರ ಕಾಲದಾಗ ಕಾಫಿ ಅಭಿವೃದ್ಧಿ ಮಂಡಳಿ ಆಗಿದೆ. ಇವತ್ತಿಗೂ ಅಡಿಕೆ ಅಭಿವೃದ್ಧಿ ಮಂಡಳಿ ಆಗಿಲ್ಲ, ಹೋರಾಟಗಳು ನಡೀತಾವೆ. ಬಟ್ ನನಗೆ ಖುಷಿ ಇದೆ, ಲಿಂಬೆ ಒಂದು ಕನಿಷ್ಠ 8-10 ವರ್ಷಕ್ಕೆ ಫಲ ಕೊಡ್ತಕ್ಕಂಥದ್ದು, ಒಂದು ಜನ್ರೇಷನ್ ಇರ್ತಕ್ಕಂಥ ನಿಂಬೆ ಬೆಳೆಗಾರರ ಆತ್ಮಸ್ಥೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ನು. ನೀವು ಈಗ ತಾನೇ ಕೇಳಿದ್ರೆ ನೀರಿನ ಬಗ್ಗೆ ಜನರ ಕಾಳಜಿ ಎಷ್ಟು. ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ, ಇಂಡಿ ವಿಧಾನಸಭಾ ಕ್ಷೇತ್ರ ಅಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಬರ್ತಕ್ಕಂಥ 4 ಯೋಜನೆಗಳು ನಮ್ಮ ಪ್ರದೇಶಕ್ಕೆ ಬರ್ತಾವೆ. ಅದ್ರ ಬಟ್ ವಿ ಆರ್ ಇನ್ ಟೇಲೆಂಟ್. ನಮ್ದು ಒಬ್ಬಂದೇ ಅಂತಲ್ಲ, ಯಾವುದೇ ಯೋಜನೆಯ ಯೋಜಿತ ಪ್ರದೇಶದ ಕೊನೆ ಭಾಗದಲ್ಲಿ ಅಲ್ಲಿ ಹುಟ್ಟಿರ್ತೀವಿ, ಅವ್ರಿಗೆ ಈ ಪರಿಸ್ಥಿತಿ ಅನುಭವಿಸ್ಬೇಕಾಗ್ತದೆ. ಟೇಲೆಂಡರ್ಸ್ ಆಲ್ವೇಸ್ ಸಫರರ್ಸ್. ಸೊ ಇಂಡಿ ಬ್ರಾಂಚ್ ಕೆನಾಲ್ 2001 ಪ್ರಾರಂಭ ಆಗಿದೆ ನಮ್ಮದು. ಇವತ್ತು 22 ವರ್ಷ ಆಯಿತು. ಅಲ್ಲೂ ವಿ ಆರ್ ಟೇಲೆಂಡರ್ಸ್. ILC ಗುತ್ತಿ ಬಸವಣ್ಣ ಅಂತ ಏನು ಕರಿತೀವಿ, ಇಂಡಿ ಲಿಫ್ಟ್ ಕೆನಾಲ್, ಅಲ್ಲಿ 203 ತನ ಇದೆ. ಅಲ್ಲಿಯೂ ಸಹಿತ ಟೇಲೆಂಟ್, ಅಲ್ಲೂ ನೀರು ಬರ್ತಾಯಿಲ್ಲ. 147-150 ತನ ಬಂದಿದೆ. ಇನ್ನೂ 53 ಕಿಲೋಮೀಟರ್ ಟೇಲೆಂಡಿಗೆ ನೀರು ಬಂದಿಲ್ಲ. ಆಮೇಲೆ ಭವಿಷ್ಯದ ಚಿಮ್ಮಲ್ಗಿ ಅಥರ್ಗ ಬೆಲ್ಟದಲ್ಲಿ ಬರುತ್ತೆ, ಅಲ್ಲೂ ಟೇಲೆಂಡ್ ಆಗ್ತೀವಿ ನಾವು. ತಿಡುಗುಂದಿ ಎಕ್ಸ್ಟೆನ್ಷನ್, ಏನು ಮುಳವಾಡ ಎಕ್ಸ್ಟೆನ್ಷನ್ ಅಂತ ಕರಿತೀವಿ, ಅಲ್ಲಿಂದ ಬರ್ತಾ ಇದೆ. ಅಲ್ಲಿ ಟೇಲ್ ಆಫ್ 56-66 ಮತ್ತು ಕೆರೆ ತುಂಬು ಯೋಜನೆಗಳಿವೆ. ಅಲ್ಲೂ ಟೇಲೆಂಡ್. ಮೇಲಿನವರೆಲ್ಲ ನೀರು ತಗೋತಾರೆ, ನೀವು ಇಲ್ಲೀಗಲ್ ನೀರು ಡ್ರಾ ಆಗ್ತದೆ. ವಾಟರ್ ಮ್ಯಾನೇಜ್ಮೆಂಟ್ ಪೂರ್ ಇರೋದ್ರಿಂದ ನಮ್ಗೆ ನೀರೇ ರೀಚ್ ಆಗಂಗಿಲ್ಲ. ಸೊ ಭವಿಷ್ಯದ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಒಳಗೂ ನಾವು ಟೇಲೆಂಡ್ರಿ. ಸೊ ನನ್ನ ದೃಷ್ಟಿಯೊಳಗೆ ಟೇಲೆಂಡರ್ಸ್ ಆರ್ ಆಲ್ವೇಸ್ ಅಗ್ರೆಸಿವ್ ಇರಲಿಲ್ಲ ಅಂದ್ರೆ ನಮಗೆ ನೀರೇ ಬರೋಂಗಿಲ್ಲ. ನಮಗೆ ನೀರಿದೆ, ಆದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಪೂರ್ ಇದೆ. ಆಡಳಿತ ವ್ಯವಸ್ಥೆ ಇಚ್ಛಾಶಕ್ತಿಯಿಂದ ನೀರನ್ನು ಕೊನೆ ಭಾಗಕ್ಕೆ, ಆ್ಯಕ್ಚುಲಿ ಯಾವುದೇ ಯೋಜಿತ ಪ್ರದೇಶದ ನೀರಾವರಿ ಯೋಜನೆಯ ಮೂಲ ಉದ್ದೇಶ ಕೊನೆ ಭಾಗಕ್ಕೆ ತಲುಪಿಸಿ ಆಮೇಲೆ ಮೇಲೆ ಬರ್ಬೇಕು ನೀರು. ದಟ್ ಈಸ್ ಮ್ಯಾಂಡೇಟ್ರಿ. ಆದ್ರೆ ಇವತ್ತು ಅದು ಆಗ್ತಾ ಇಲ್ಲ. ಆ ನೋವು ನನಗಿದೆ. ಅದು ಇಷ್ಟು ದಿವಸ ಮಳೆ ಆದಕ್ರೆ ಅದು ಅಷ್ಟು ಅನ್ನಿಸ್ತಿರ್ಲಿಲ್ಲ. ಬಟ್ ದುರ್ದೈವಶಾತ್ ಈ ವರ್ಷ ಬರ ಇದೆ. ಹೌದು, ಕುಡಿಯೋ ನೀರಿಂದು ಸಹಿತ ಅತಿ ತೀವ್ರ ಸಮಸ್ಯೆ ಎದುರಿಸ್ತಕ್ಕಂಥ ಪ್ರದೇಶದಿಂದ ಬಂದಿದ್ದೀವಿ ನಾವು. ಇಂಡಿ, ಆಳಂದ್, ಕರ್ನಾಟಕದ ಅತಿ ಹೆಚ್ಚು ಸಮಸ್ಯೆದಾಯಕ ಕುಡಿಯೋ ನೀರಿನ ಸಮಸ್ಯೆಯನ್ನು ಎದುರಿಸಿರ್ತಕ್ಕಂಥ ತಾಲೂಕುಗಳಲ್ಲಿ ಪ್ರಥಮವಾಗಿ ಇಂಡಿ ಕಾಣಿಸ್ತದೆ. ಸೊ ನನ್ನ ಜನರಿಗೆ ನನಗೆ ನೀರು, ಕುಡಿಯೋ ನೀರಿಂದಾಗಲಿ, ಕೆನಾಲ್ದಾಗ ನಾಳೆ ದುರ್ದೈವಶಾತ್ ಈ ವರ್ಷ ಅಪರ್ ಕೃಷ್ಣ ಪ್ರಾಜೆಕ್ಟ್ ಏನು ಆಲಮಟ್ಟಿ ಮತ್ತು ನಾರಾಯಣಪುರ ಮುಖಾಂತರ ನೀರಾವರಿ ಮಾಡ್ತೀವಿ ನಾವು. ಡಿಸೆಂಬರ್ 4ಕ್ಕೆ ನೀರು ಖರೀಫ್ ಮುಗಿಸ್ತಾ ಇದ್ದೀವಿ. ರವಿ ಈ ವರ್ಷ ನೀರು ಕೊಡ್ತಾ ಇಲ್ಲ, ಡ್ಯಾಮ್ನಲ್ಲಿ ನೀರಿಲ್ಲ, ಮಳೆ ಕಡಿಮೆ ಆಗಿದೆ ಅಂತೇಳಿ. ಸೊ ನಾಳೆ ಡಿಸೆಂಬರ್ 4ರೊಳಗೆ ನೀರು ನಮ್ಮ ಜನರಿಗೆ ತಲುಪಲಿಲ್ಲ ಅಂದರೆ ನಂಗೆ ತೊಂದರೆ ಆಗ್ತದಂತ ಸೂಕ್ಷ್ಮ ಅರಿವಿನಿಂದ. ಮತ್ತು ಕುಡಿಯೋ ನೀರಿಂದಕ್ಕೂ ಸಹಿತ ನಮ್ಮ ರಿಸರ್ವರ್ ಟ್ಯಾಂಕ್ಸ್ ಅದಾವ, ಅಲ್ಲಿ ನೀರನ್ನು ಶೇಖರಣೆ ಮಾಡಿ ಸ್ಟೋರೇಜ್ ಮಾಡಲಿಲ್ಲ ಅಂದ್ರೆ ಬೇಸಿಗೆ ಕುಡಿಯೋ ನೀರಿನ ಸಮಸ್ಯೆ ಹೆಂಗೆ ನಾವು 13-14ರಾಗ, 14-15ರಾಗ, 15-16ರಾಗ ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ ನಾವು. 56 ಹಳ್ಳಿಗೊಮ್ಮ, 73 ಹಳ್ಳಿಗೆ ಒಂದು ವರ್ಷ, 114 ಹಳ್ಳಿಗೆ ಒಂದು ವರ್ಷ. ಸೊ ಇಂಥ ಅತ್ಯಂತ ಕೆಟ್ಟ ಇತಿಹಾಸ ಇರತಕ್ಕಂಥ ನಮ್ಮಲ್ಲಿ ಮತ್ತೆ ಆ ಸಮಸ್ಯೆ ಆಗಬಾರ್ದು ಅಂತೇಳಿ ಪ್ರಿಕಾಷನರಿಯಾಗಿ ನಾನು ಚೀಫ್ ಇಂಜಿನಿಯರ್ಗಳು ಮೀಟಿಂಗ್ ಮಾಡಿದೆ. ನಾರಾಯಣಪುರ, ಆಮೇಲೆ ಆಲ್ಮಟ್ಟಿ, NLBC, NRBC ಎಲ್ಲರನ್ನ ಕರ್ಕೊಂಡು
ಅದು ಯಾಕೋ ಇನ್ನೂ ಅಷ್ಟು ಅಗ್ರೆಸಿವ್ ಆಗಲಿಲ್ಲ. ಅನಿವಾರ್ಯಕ್ಕೆ ನಾನು ಪ್ರೆಸ್ ಮುಂದೆ ನನ್ನ ಜನರ ಪರವಾಗಿ ಆಡಳಿತ ಪಕ್ಷ ಶಾಸಕನಿದ್ದು ನಾನು ಅದನ್ನು ಮಾಡಬೇಕಾದದ್ದು ಅನಿವಾರ್ಯ. ಯಾಕಂದ್ರೆ ನನ್ನ ಜನರ ಸಂಕಷ್ಟದಾಗಿದ್ದಾಗ ಅದನ್ನು ಧ್ವನಿಯಾಗಿ ಕೆಲಸ ಮಾಡು. ನಮ್ಮ ಸರ್ಕಾರದ ವಿರೋಧ ಅದಲ್ಲ, ಸರ್ಕಾರ ಗಮನ ಹರಿಸೋದಕ್ಕೆ ಅದೊಂದು ವಿಧಾನ. ಓಕೆ, ನಮ್ಮ ಆಮೇಲೆ ನನ್ನ ಅಧಿಕಾರಿಗಳು ಅಗ್ರೆಸಿವ್ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನೊಂದು ಪತ್ರಿಕಾಗೋಷ್ಠಿ ನಂತರ ಚೀಫ್ ಮಿನಿಸ್ಟ್ರು ನನ್ನ ಜೊತೆಗೆ ಮಾತಾಡಿದ್ರು. ಅಷ್ಟೇ ಅವ್ರಿಗೆ ನಾನು ಹೇಳಿದೆ, ನಿಮಗೂ ಗೊತ್ತು, ಅವ್ರಿಗೆ ಗೊತ್ತಿದೆ ನನ್ನ ಪರಿಸ್ಥಿತಿ, ನಿಮ್ಮ ಮುಂದೆ ಏನು ಹೇಳಿಲ್ಲ, ಇದೆಲ್ಲ ಅಕ್ಷರಶಃ ಅವ್ರಿಗೆ ಗೊತ್ತಿದೆ. ಸೊ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಮ್ಯಾನೇಜ್ ಆಗ್ತಾ ಇದೆ. ಆದ್ರೆ ನನಗೆ ನನ್ನ ಜನ ತೊಂದರೆಯಲ್ಲಿದ್ದಾಗ ನನಗೆ ಆಡಳಿತ ಮತ್ತು ವಿರೋಧ ಪಕ್ಷದ ಸಂಬಂಧ ಬರೋಂಗಿಲ್ಲ. ನನ್ನ ಜನರ ಧ್ವನಿಯಾಗಿ ಆ್ಯಸ್ ಎ ಮಿಡಲ್ ಮ್ಯಾನ್ ಆಗಿ ಸರ್ಕಾರಕ್ಕೆ ಅವರ ಪ್ರತಿನಿಧಿ ಗಮನ ಸೆಳೆಯಬೇಕಾದದ್ದು ನನ್ನ ಕರ್ತವ್ಯ ಇತ್ತು. ನಾನು ಅದನ್ನು ಮಾಡಿದ್ದೀನಿ ಅಂತಕ್ಕಂಥ ಸಂತೃಪ್ತಿ ಅದ. ಆದ್ರೆ ನನ್ನ ಸರ್ಕಾರ, ನಮ್ಮ ನಾಯಕರುಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಪಕ್ಷ ನಿಷ್ಠೆಯಲ್ಲಿ ಎರಡನೇ ಮಾತೇ ಇಲ್ಲ ಅಂತ. ನಾನು ಒಂದೇ ಮಾತು ಹೇಳಿ, ನಮ್ಮ ಫಾದರ್ ಹಿಡಿದು ವಿ ಆರ್ ಕಾಂಗ್ರೆಸ್, ಸೆಕೆಂಡ್ ಜನರೇಷನ್ ಕಾಂಗ್ರೆಸ್ನಾಗಿದ್ದೀವಿ. ನಮ್ಮ ಜೀವನದ ಕೊನೆ ದಿನನೂ ಕಾಂಗ್ರೆಸ್ನಾಗ ಅವರು. ಓಕೆ, ಆ ಕಮಿಟ್ಮೆಂಟು ಅದ. ಬಟ್ ಜನಪರ ಇರಬೇಕಾಗ್ತದೆ ರಾಜಕಾರಣದ. ಓಕೆ, ಬಟ್ ನನಗೆ ಭಾಳ ಆಶ್ಚರ್ಯ ಆಗೋದು ಅಂತಂದರೆ ಸರ್, ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಟೈಮಲ್ಲಿ ನನಗೆ ಜನಕ್ಕೆ ವರ್ಕ್ ಆಗ್ತಿಲ್ಲ, ಅಲ್ಲಿ ಏನು ಕೆಲಸ ಆಗ್ತಿಲ್ಲ, ಅಧಿಕಾರ ಬಿಡ್ತೀನಿ ಅಂತಿರಲ್ಲ ಅಂತ. ಈಗ ನೋಡಿ, ಈ ವರ್ಷ ಮಳೆ ಆಗಿರಲಿಲ್ಲ ಅಂದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ. ಮಳೆ ಆಗಿಲ್ಲ ಅಂಥೇಳಿ ಈ ಸಮಸ್ಯೆ ಬಂದಿದೆ. ಟೇಲೆಂಡ್ದಾಗ ನೀರು ಬರೋಂಗಿಲ್ಲ ಅನ್ನೋದು ಒಂದು ನೋವಿದೆ ನಮಗೆ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ಇವು ಗಮನದಾಗ ಇಟ್ಕೊಂಡು ನಾನು ಅದನ್ನು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಓಕೆ, ಅದು ಜನಪರವಾದಂಥ ನನ್ನ ಕ್ಷೇತ್ರದ ಜನರ ಪರವಾಗಿ ನಾನು ಮಾತಾಡೋದು ನನ್ನ ಕರ್ತವ್ಯ. ಅದು ನನ್ನ ಜವಾಬ್ದಾರಿ. ನಾನು ಜವಾಬ್ದಾರಿ ಏನು ಮಾಡಿದ್ದೀನಿ, ನಾನೇನು ಭಾಳ ದೊಡ್ಡದು ಮಾಡೀನಿ ಅಂತ ಹೇಳಂಗಿಲ್ಲ. ಕರೆಕ್ಟ್. ಅಂದ್ರೆ ಎಗ್ರೆಸಿವ್ ಆಗಿ ಮಾಡಿದ್ದೀನಿ. ನನ್ನ ಜನರು ನೋವಿನಲ್ಲಿದ್ದಾಗ, ಅವ್ರ ತೊಂದರೆದಾಗ ಅವ್ರು ಸಹಾಯಕ್ಕೆ ಹೋಗಲಿಲ್ಲ ಇಂಥ ಡ್ರಾಟ್ದಾಗ ಅಂದ್ರೆ ಅದು ಯಾವ್ದು ರಾಜಕಾರಣ ಅಂತೇಳಿ ನಾನು ಮಾತಾಡಿದ್ದೀನಿ ಅವತ್ತು. ಓಕೆ ಸರ್, ತುಂಬ ಜನ ರಾಜಕಾರಣಿಗಳನ್ನು ಗಮನಿಸಿರುವ ಹಾಗೆ ಲೈಕ್ ಸ್ಟೇಟ್ಮೆಂಟ್ಗಳನ್ನು ತುಂಬ ಕೊಡ್ತಾರೆ. ಬಟ್ ನೀವು ಅಷ್ಟಾಗಿ ಲೈಕ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಸೌಂಡ್ ಮಾಡಿದ್ದು ತೀರಾ ಕಡಿಮೆ. ಇನ್ಫ್ಯಾಕ್ಟ್ ಯತ್ನಾಳ್ ಅವ್ರದ್ದೊಂದು ವಿಚಾರ ಹೇಳಿದ್ರಿ ಅಷ್ಟೇ. ಯತ್ನಾಳ್ ಅವರ ಬಾಯಿಗೂ ನಾಲಿಗೆಗೂ ಮೆದುಳಿಗೂ ಲಿಂಕೇ ಇಲ್ಲ ಅಂತ ಹೇಳಿಬಿಟ್ಟಿದ್ರಿ. ಏನು ಪ್ರಸಂಗಕ್ಕದ್ದು ಹೇಳಿದ್ರಿ ಅಂತ ಅವತ್ತು ಅವರೊಂದು ಯಾವುದೋ ಸಂದರ್ಭದಾಗ ನಾನು ಟೀಕೆ ಮಾಡಿದ್ರು ಅವರು. ನಾನು ಒಂದು ಸಲ ಸುಮ್ಮನೆ ಐತಿ, ಎರಡನೇ ಸಲನೂ ಅನಿವಾರ್ಯವಾಗಿ ಅವರ ಮಾತುಗಳನ್ನು ಬರೀ ನಾನು ಅನುದ್ದೇಶಿಸಿ ಯಾರಿಗೆ ಮಾತು ಹೇಳಿರಲಿಲ್ಲ. ರಾಜ್ಯದ ಅವ್ರ ಪಕ್ಷದ ನಾಯಕರುಗಳಿಗೂ ಮತ್ತು ಬೇರೆ ಬೇರೆಯವ್ರಿಗೂ ಅನೇಕ ಜನರಿಗೆ ಅವ್ರು ಮಾತಾಡ್ತಕ್ಕಂಥ ವಿಧಾನದಿಂದ ಅವ್ರು ಆ ರೀತಿ ಅದಾರಂತ ನನಗನಿಸಿ ನಾನು ಅದನ್ನು ಭಾಳ ನೇರವಾಗಿ ಹೇಳಿದ್ದೆ. ಅವರ ಮಾತಿಗೂ ಮತ್ತು ಅವರ ನಾಲಿಗೆ ಮತ್ತು ಮೆದುಳಿಗೆ ಲಿಂಕ್ ಇಲ್ಲ ಅಂತೇಳಿ ನನಗದು ಅನಿಸ್ತಿತ್ತು. ನನಗೆ ಅಲ್ಲ, ಭಾಳ ಜನರಿಗೆ ಅನಿಸ್ತದ, ಸಾರ್ವಜನಿಕ ಬದುಕಿನಾಗಿರೋರಿಗೆ ಅವರು ಮಾತಾಡೋ ಶೈಲಿ ಆ ರೀತಿ ಅನಿಸ್ತದೆ. ಬಟ್ ಎಲ್ಲೋ ಒಂದು ಕಡೆ ವಿಜಯಪುರದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾರೆ ಯತ್ನಾಳ್ ಅವರು, ಹಿಂದೂ ಹುಲಿ ಅಂತೆಲ್ಲ ಅನಿಸ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಇರ್ತೀರಿ ಚರ್ಚೆಗಳು. ನಾವು ಒಂದು ರಾಜಕಾರಣದಾಗ ಹೇಳ್ತೇವೆ, ಜನಪರವಾಗಿರ್ಬೇಕಂತ ಸಾರ್ವಜನಿಕ ಬದುಕಿನಾಗಿರೋರು. ನಮ್ಮ ಒಂದೊಂದು ಪಕ್ಷದಾಗಿರ್ತೀವಿ, ಆ ಪಕ್ಷದ ಐಡಿಯಾಲಜಿ ಮೇಲೆ ನೀವು ರಾಜಕಾರಣ ಮಾಡಿ, ಎರಡನೇ ಮಾತಿಲ್ಲ. ಆದರೆ ಎಲ್ಲ ಸಮುದಾಯಗಳನ್ನು ಪ್ರೀತಿಸ್ಬೇಕಾಗ್ತದೆ ಸಾರ್ವಜನಿಕ ಬದುಕಿನಲ್ಲಿರೋರು. ಸೊ ನಾವು ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಆಗುವಂಗೆ ಅದು ಮಾತಾಡಿದೀವಿ ಅಂದ್ರೆ ಯಾರೇ ಮಾತಾಡಲಿ ಅದು ತಪ್ಪೇ, ಮಾತನಾಡಬಾರ್ದಂತ ನನ್ನ ಅಭಿಪ್ರಾಯ. ಸರ್, ಈ ತಾಯಿ ಮಗು ಹಾಸ್ಪಿಟಲ್ದು ಏನು ಸ್ಟೇಟಸ್ ಇದೆ ಸರ್? ಆ್ಯಕ್ಚುಲಿ ಪಾಪ್ಯುಲೇಷನ್ ವೈಸ್ ಅದನ್ನು ಕೊಡ್ತಾರೆ ಅವ್ರು, ತಾಯಿ ಮಗು ಆಸ್ಪತ್ರೆ. 50,000 ಅಬೋವ್ ಪಾಪ್ಯುಲೇಷನ್ ಇದ್ದಲ್ಲಿ ತಾಯಿ ಮಗು ಆಸ್ಪತ್ರೆ ಕೊಡ್ಕೋದು ಕರ್ನಾಟಕದಲ್ಲಿ ಒಂದು ಕೇಂದ್ರ ಸರ್ಕಾರದ ಸಹಾಯದಿಂದ ಮಾಡ್ಕೋದು ಬಂದಿದ್ದಾರೆ. ಅದನ್ನು ಬಹುತೇಕ ಕಡೆ ಆಗಿದೆ. ಕೆಲವು ಕಡೆ ತಾಯಿ ಮಗು ಆಸ್ಪತ್ರೆ ಎಲ್ಲೆಲ್ಲಾಗಿದೆ ಜನರಿಗೆ ಸರ್ವಿಸ್ ಚೆನ್ನಾಗಿ ಸಿಗ್ತಾ ಇದೆ. ಬಟ್ ನಮ್ಮಲ್ಲಿ ಆಗಲಿ ಅಂಥೇಳಿ ನಾನು ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ಅದಾಗಿಲ್ಲ ಬಿಕಾಸ್ ಆಫ್ ಪಾಪ್ಯುಲೇಷನ್ ಕ್ರೈಟೇರಿಯಾದಿಂದ ನಿಂತಿದೆ. ಬಟ್ ಫ್ಯೂಚರ್ದಾಗ ನಾವು ಮಾಡ್ತೀವಿ. ಸರ್, ಈಗಾಗಲೇ 5 ಗ್ಯಾರಂಟಿಗಳು ಏನಿದೆ ರಾಜ್ಯಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನಿಮ್ಮ ಭಾಗದಲ್ಲಿ 5 ಗ್ಯಾರಂಟಿಗಳು ಈಡೇರಿದೆಯಾ? ಜನಕ್ಕೆ ಸಿಗ್ತಾ ಇದೆ? ಇದರಲ್ಲಿ ಇನ್ನೂ 4 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಒಂದೇದು ಶಕ್ತಿ, ಮಹಿಳೆಯರಿಗೆ ಸೋದರರಿಗೆ ಬಸ್ನಲ್ಲಿ ಫ್ರೀ ಆಗಿ ತಿರುಗಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ದೃಷ್ಟಿಯೊಳಗೆ ಭಾಳ ದೊಡ್ಡ ಅನುಕೂಲ ಆಗಿದೆ ಅದರಿಂದ. ಎರಡನೇದು ಗೃಹ ಜ್ಯೋತಿ, ಪವರ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ, ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ. ಇನ್ನು ಮೂರನೇದು ಮನೆ ಯಜಮಾನಿಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದೀವಿ. ಆಮೇಲೆ ಅಕ್ಕಿಯನ್ನು 5 kg ಕೊಟ್ಟು 5 kg ಪರವಾಗಿ ದುಡ್ಡನ್ನು ಕೊಡ್ತಕ್ಕಂಥದ್ದು ನಿರ್ಣಯ ಮಾಡಿದ್ದಾರೆ. ಸೊ ಇವು 4 ಯೋಜನೆಗಳು ಜನಪರವಾಗಿ, ನಿಜವಾಗಿಯೂ ಬಡವರ ಪರವಾಗಿ. ನಿಮ್ಗೊಂದು ಹೇಳ್ತೇನೆ, ಯಾರು ಬಡವರ ಸಮೀಪದಿಂದ ನೋಡಿರ್ತಾರೆ ಬಡವರ ತೊಂದರೆಗಳು ಅವ್ರಿಗೆ ಗೊತ್ತಿರ್ತಾವೆ. ನನ್ನ ದೃಷ್ಟಿಯೊಳಗೆ ಇದು ಜನರಿಗೆ
ಬಹಳ ಅನುಕೂಲ ಆಗಿದೆ. ಯಾರೇ ಏನೇ ಟೀಕೆ ಟಿಪ್ಪಣಿ ಮಾಡಲಿ ಇದರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಅಂತೂ ಆಗಿದೆ. ನೀವು ಬಡತನದ ಆ ಕಷ್ಟಗಳನ್ನು ನೋಡಿದ್ದಿದೆಯಾ ಸರ್? ನಮ್ಮ ಸಮೀಪದಿಂದ ನಾನು ನೋಡಿದ್ದೇನೆ. ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ಕುಟುಂಬದ ಸಮೀಪಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಜನ ಗ್ರಾಮದಲ್ಲಿ, ನಮ್ಮ ಪಕ್ಕದ ಗ್ರಾಮಗಳಲ್ಲಿ ಆ ಬದುಕನ್ನು ಸಮೀಪದಿಂದ ಕಂಡಿದ್ದೀವಿ ನಾವು. ಬಡತನ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು. ಸೊ ಅದನ್ನು ಸರ್ಕಾರ ಬೇಸಿಕ್ಕಾಗಿ ಬಡವರ ಪರ ಇಂಥ ನಿರ್ಣಯಗಳನ್ನು ಮಾಡಿ ಕೆಲಸ ಮಾಡ್ತಾ ಇದೆ. ನಂಗೆ ನಿಜಕ್ಕೂ ಸಂತೃಪ್ತಿ ಇದೆ. ಓಕೆ ಸರ್, ಈ ರಾಜಕೀಯ ರಂಗಕ್ಕೆ ಬರೋದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ, ಏನು ಕೆಲಸ ಮಾಡ್ತಿದ್ರಿ ತಾವು ಅಂತ? ನಾವೆಲ್ಲ ಕಾಲೇಜ್ ಕಲಿತಾ ಇದ್ದೀವಿ ಧಾರವಾಡದಲ್ಲಿ. ನಮ್ಮ ಫಾದರ್ ಅಕಾಲಿಕ ನಿಧನ ನಂತರ ನಾನು ನಮ್ಮ ಗ್ರಾಮಕ್ಕೆ ಬಂದು ಆ ಟೈಮ್ನಲ್ಲಿ ಜಿಲ್ಲಾ ಪಂಚಾಯತಿ, ನಮ್ಮ ಫಾದರು ಜಿಲ್ಲಾ ಪರಿಷತ್ ಮೆಂಬರ್ ಇದ್ದರು. ಅವ್ರ ನಂತರ ನಾನು ಬಂದು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಮುಂದೆ ವಿರೋಧ ಪಕ್ಷದ ನಾಯಕಿ, ಅಧ್ಯಕ್ಷ, ಶಾಸಕ ಆಗಿದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಫಾದರ್ ಒಂದು ಬಳುವಳಿ ಬಿಟ್ಟು ಹೋಗಿದ್ರು ಆ ಭಾಗದೊಳಗೆ. ಭಾಳ ದೊಡ್ಡ ಹೆಸರು ಅವ್ರದ್ದು, ವಿಠಲಗೌಡ ಪಾಟೀಲ್ ಅಂತೇಳಿ. ಜನಪರ, ಬಡವರ ಪರ ಅವರ ಕಳಕಳಿಯನ್ನು ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಸರ್. ಯಾವುದಾದ್ರೂ ಅವ್ರದೇ ಪ್ರಭಾವ ನಮ್ಮ ಮೇಲೆಲ್ಲ. ಓಹ್, ಅಮೇಝಿಂಗ್. ಯಾವುದಾದ್ರೂ ಘಟನೆಗಳಿರುತ್ತಲ್ಲ ಸರ್, ಯಾರೋ ಹೆಲ್ಪ್ ಕೇಳ್ಕೊಂಡು ಬಂದಿರ್ತಾರೆ, ಎಷ್ಟೋ ಬಾರಿ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗೋದೇ ಇಲ್ಲ, ಆ ಥರದ ಪ್ರಸಂಗಗಳು ತುಂಬ ಕಾಡ್ತಾ ಇರುತ್ತೆ. ನಿಮ್ಗೆ ಆ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ಗಳಿದೆಯಾ? ಕೆಲವು ಜನ ಈ ಆಸ್ಪತ್ರೆ ವಿಚಾರದಲ್ಲಾಗಲಿ, ಹಾಸ್ಪಿಟ್ಲ್ ಈಗಿನ ದಿನ ಭಾಳ ಕಾಸ್ಟ್ಲಿ ಇದಾವೆ. ಹೌದು ಸರ್. ಮೇಜರ್ ಡಿಸೀಸ್ ಬಂದಾಗ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಸ್ವಲ್ಪ ಮಟ್ಟಿಗೆ ನಾವು ಸಹಾಯ ಮಾಡ್ತೀವಿ. ಆದರೂ ಕೆಲವು ಭಾಳ ಹ್ಯೂಸ್ ಇದ್ದಲ್ಲಿ ಗೌರ್ಮೆಂಟ್ದಿಂದ ಸಹಾಯ ಮಾಡಿಸೋಂಥ ಪ್ರಯತ್ನ ಮಾಡಿದ್ದೀವಿ. ಕೆಲವು ಸಲ ಆಗಿರೋದಿಲ್ಲ, ಅದು ನೋವಾಗ್ತದೆ. ಎಲ್ಲ ಬಾರ್ಡ್ರದಲ್ಲಿದ್ದೀವಿ ನಾವು. ಆಮೇಲೆ ಕೆಲವು ಮದುವೆ ಮುಂಜೆಗಳಿಗೂ ಬೇರೆ ಬೇರೆ ರೀತಿಯಿಂದ ಕಷ್ಟದಲ್ಲಿದ್ದಂಥವ್ರಿಗೆ ಬಟ್ ನಮ್ಮ ಕಿವಿ ಬಿದ್ದು ಸ್ವಲ್ಪ ಸಹಾಯ ಮಾಡಿದ್ದೀವಿ. ಅವರೆಲ್ಲರನ್ನ 100% ಮಾಡಿದ್ದೀನಿ ಅಂತ ನಾನು ಹೇಳ್ಬೋದಿಲ್ಲ. ಮೋರ್ ದೆನ್ 75-80% ಸಹಾಯ ಮಾಡಿದ್ದೀವಿ. ನಮ್ಗೆ ಅನುಕೂಲ ಇದ್ದಾಗ, ಅವಕಾಶ ಇದ್ದಾಗ. ಓಕೆ, ಅದು ನನಗಿಂತ ನಮ್ಮ ಜನರಿಗೆ ಕೇಳಬೇಕು ನೀವು. ಅದು ನಾನು ಹೇಳೋದು ಬೆಟರ್ ಆಗಂಗಿಲ್ಲ. ಸರ್, ಸಿನಿಮಾ ಏನಾದರೂ ನೋಡ್ತೀರಿ? ಚಿಕ್ಕವ್ರದಾಗ ನೋಡ್ತಿದ್ದೇವೆ. ಯಾವ ಥರದ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ? ಯಾರು ತುಂಬ ಇಷ್ಟ ಸರ್? ನಾವೆಲ್ಲ ಇಂಗ್ಲೀಷ್ ಫಿಲ್ಮ್ಸ್ ನೋಡ್ತಿದ್ದೀವಿ. ಜೇಮ್ಸ್ ಬಾಂಡ್ ಅವೆಲ್ಲ ಆ ಕಾಲದಾಗ ಮೋಸ್ಟ್ಲಿ ನಾವೆಲ್ಲ ಕಾನ್ವೆಂಟ್ದಿಂದ ಬಂದವ್ರ, ಇಂಗ್ಲೀಷ್ ಮೀಡಿಯಂ ಬಗ್ಗೆ ಅವಾಗ ಕಾಲದಾಗ ನೋಡ್ತಿದ್ದೀವಿ. ಈಗ ಟೈಮ್ ಸಿಕ್ಕಾಗ ವೆಬ್ ಸೀರೀಸ್ ಅದೆಲ್ಲ ನೋಡ್ತಿರೋ ಸರ್? ಕಡಿಮೆ ಭಾಳ. ಈ ಬದುಕಿನೊಳಗೆ ಭಾಳ ಕಡಿಮೆ. ಬಟ್ ಪುಸ್ತಕಗಳನ್ನು ಓದ್ತಾ ಇರ್ತೀನಿ ನಾನು. ಎಸ್ಪೆಷಲಿ ನನಗೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರಭಾವ ಭಾಳ ಇದೆ ನಮ್ಮ ಮೇಲೆ. ಆಮೇಲೆ ನಾವು ನನ್ನ ಮನೆಯ ಆರಾಧ್ಯ ದೈವ ಸಿದ್ಧಲಿಂಗ ಮಹಾರಾಜರ ಆಸ್ಥಾನದಿಂದ ಬರ್ತೀವಿ ನಾವು. ಮಂತ್ರಾಳ ಶಿವಗಿಗಳ ಪ್ರಭಾವಕ್ಕೆಲ್ಲ ಒಳಗಾದಂಥ ಕುಟುಂಬ ನಮ್ಮದು. ಹೀಗಾಗಿ ಆಧ್ಯಾತ್ಮಿಕದ ಒಲವು ನಮಗಿದೆ ಸರ್. ನಾ ಅನೇಕ ಕಡೆ ಕೇಳಿದ್ದೀನಿ ಮತ್ತು ಕೆಲವು ಕಡೆ ಓದಿದ ನೆನಪು ನನಗೆ, ಯಾರು ಆಧ್ಯಾತ್ಮಿಕವಾಗಿ ತುಂಬ ಪ್ರಬಲವಾಗಿರ್ತಾರೋ ಬದುಕಲ್ಲಿ ಅವರನ್ನ ಯಾವ ಶಕ್ತಿಯೂ ಕೂಡ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಸೋಲು ಗೆಲುವು ಪ್ರಶ್ನೆ ಬರೋದಿಲ್ಲ. ಆಧ್ಯಾತ್ಮಿಕ ಇದ್ದವ್ರಿಗೆ ಸ್ಥಿತಪ್ರಜ್ಞೆ ಬರುತ್ತೆ. ಕರೆಕ್ಟ್. ಅಧ್ಯಾತ್ಮ ಜೀವಿಗೆ ಬಹಳ ಪ್ರೀತಿಯಿಂದ ಎಲ್ಲರನ್ನ ಕರುಣೆ ಭಾವನೆಯಿಂದ ನೋಡ್ಕೊಳ್ತಕ್ಕಂಥ ಒಂದು ಬದುಕು ಆಧ್ಯಾತ್ಮಿಕ ನಮ್ಮನ್ನು ಕಲಿಸ್ತದೆ. ಅದು ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಬದುಕಲಿಕ್ಕೆ ಆಧ್ಯಾತ್ಮ ಬಹಳ ಸಹಕಾರಿ ಆಗ್ತದೆ. ಸರ್, ಈಗ MP ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಎಷ್ಟು ಸ್ಥಾನಗಳು ಬರಬಹುದು ಕಾಂಗ್ರೆಸ್ಸಿಗೆ ಅಂತ? ನಾನು ಮತ್ತೊಬ್ಬರಂಗೆ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದವಲ್ಲ. ಚುನಾವಣೆ ಡಿಕ್ಲೇರ್ ಆಗಿ, ಕ್ಯಾಂಡಿಡೇಟ್ ಫೈನಲ್ ಆಗಿ, ಫೀಲ್ಡ್ ಸ್ಟಾರ್ಟ್ ಆದಾಗ ರಿಯಲ್ ಗೊತ್ತಾಗುತ್ತೆ. ಅವ್ರು ಒಂದು ಮಾತನ್ನ ಹೇಳ್ತೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂಥ ವಾತಾವರಣ ಅಂತೂ ಸೃಷ್ಟಿಯಾಗಿದೆ. ಅದು ಇನ್ನೊಂದಿಷ್ಟು ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಿದ್ರೆ ಒಂದು ಒಳ್ಳೆ ಸಂಖ್ಯೆಗೆ ನಾವು ಬಂದ್ಬಿಡ್ತೀವಿ. ಓಕೆ ಸರ್, ಒಂದು ವೇಳೆ ಈ ಸಚಿವ ಸಂಪುಟ ಪುನರ್ರಚನೆ ಆದರೆ ಸಚಿವರಾಗ್ತೀರಾ? ಯಾಕೆಂತಂದ್ರೆ ನಿಮ್ಮ ಕ್ಷೇತ್ರದ ತುಂಬ ಜನರದ್ದು ಬೇಡಿಕೆ ಅದು. 3 ಬಾರಿ ಶಾಸಕರಾಗಿದ್ದಾರೆ, ನಮ್ಮವ್ರು ಮಿನಿಸ್ಟರೇ ಆಗಿಲ್ವಲ್ರಿ ಅಂತ. ನಮ್ಮ ಕ್ಷೇತ್ರ ಏನಾಗಿದೆ ಅಂದರೆ ಒಂದು ವಿಭಿನ್ನ ಕ್ಷೇತ್ರ. ಅವಿಭಾಜ್ಯ ಜಿಲ್ಲೆ ಬಿಜಾಪುರ, ಬಾಗಲಕೋಟೆ 15 ವಿಧಾನಸಭಾ ಕ್ಷೇತ್ರ ಇದ್ರಲ್ಲೂ ಎಲ್ಲ ಕ್ಷೇತ್ರಕ್ಕೂ ಮಂತ್ರಿಗಳಾಗ್ತಕ್ಕಂಥ ಅವಕಾಶ, ಸೌಭಾಗ್ಯ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಸಿಕ್ಕಿದೆ. ಅವ್ರ ದುರ್ದೈವಶಾತ್ ಇಂಡಿ ವಿಧಾನಸಭಾ ಕ್ಷೇತ್ರ ಸ್ವಾತಂತ್ರ್ಯದ ನಂತರ ಇವತ್ತಿನ ನಾನು ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ. ಅಲ್ಲಿ ಕಾರಣಗಳು ಏನದಾವ ನನಗೆ ಗೊತ್ತಿಲ್ಲ. ಅವ್ರು ಒಟ್ಟಾರೆ ಮಂತ್ರಿ ಸ್ಥಾನದಿಂದ ವಂಚಿತ ಆಗಿರ್ತಕ್ಕಂಥ ಪ್ರದೇಶದಿಂದ ನಾವು ಬರ್ತೀವಿ. ನಾನು ಒಬ್ಬನೇ 3 ಸಲ ಗೆದ್ದವನೇನಿಲ್ಲ. ಅಲ್ಲಿ 4 ಜನ 3 ಸಲ ಗೆದ್ದವ್ರು. 4 ಸಲ ಗೆದ್ದವ್ರು ಇಲ್ಲಲ್ಲೇ, 2 ಸಲ ಗೆದ್ದವ್ರು ಯಾರು ಇಲ್ಲಲ್ಲಿ. 4 ಜನ 3 ಸಲ ಗೆದ್ದವ್ರು. ಒಬ್ಬರು ಹಿರಿಯರಾದಂಥ ಸುರ್ಪುರ್ ಕಾಕ ಅವರು 3 ಸಲ ಗೆದ್ದಿದ್ರು. ಅವ್ರ ನಂತರ ಆರೂರು ಕಲ್ಲೂರು ಮಾವರು 3 ಸಲ ಗೆದ್ದಿದ್ರು. ಅವ್ರ ನಂತರ ರವಿಕಾಂತ್ ಪಾಟೀಲ್ 3 ಸಲ ಗೆದ್ದಿದ್ರು ಇಂಡಿಪೆಂಡೆಂಟ್ ಆಗಿ. ನಾನು ಇವಾಗ 3 ಸಲ ಸತತ ಗೆದ್ದಿದ್ದೀವಿ.
ಆಮೇಲೆ ಕಾಂಗ್ರೆಸ್ ಒಂದೇ ಪಕ್ಷದ ನಿಷ್ಠೆಯಿಂದ ಬೆಳೆದಿದ್ದೀವಿ. 7 ಚುನಾವಣೆ ನಮ್ಮ ಫಾದರ್ ಹಿಡಿದು 8 ಚುನಾವಣೆಗಳನ್ನು ಜನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 35-40 ವರ್ಷ ತಾಲೂಕಿನ ಮೊದಲು, ಯಾಕಂದ್ರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಇದ್ದೀವಿ ನಾವು. ಆಫ್ಟರ್ ಡಿಲಿಮಿಟೇಷನ್ ನಾವೆಲ್ಲ ಜನರಲ್ದಾಗ ಬಂದು ಇವತ್ತು ಅಸೆಂಬ್ಲಿ ನಿಲ್ತಾ ಇದ್ದೀವಿ. ಹೌದು. ಸೊ ಜನ ನಮ್ಗೆ ಭಾಳ ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಮಂತ್ರಿ ಆಗ್ಬೇಕಂತಕ್ಕಂಥ ಅಪೇಕ್ಷೆ ನನಗಿಂತ ನನ್ನ ಕ್ಷೇತ್ರದ ಜನರಿಗೆ ಹೆಚ್ಚಿಗಿದೆ. ಅದು ಚುನಾವಣೆಯಲ್ಲೂ ಸಹಿತ ನಾನು ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಹೋದಾಕರೂ ಜನರ ಅಭಿಲಾಷೆ ಅದಾಗಿತ್ತು. ಇವ್ರ ಮುಖಾಂತರ ನಮಗೊಂದಿದ್ದು ಅವಕಾಶ ಸಿಗ್ತದೆ ಅಂತೇಳಿ ಅದು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ಆದರೆ ಸರ್ಕಾರ ರಚನೆ ಆದ ಬಳಿಕ 135 ಸಂಖ್ಯೆ ಗೆದ್ದ ನಂತರ ಇವತ್ತು ಎಲ್ಲರಿಗೂ ಅವಕಾಶ ಸಿಗೋದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ 34 ಜನರು 35 ಜನರಿಗೆ ಆಯ್ಕೆ ಮಾಡಬೇಕಾಗ್ತದೆ. ಕರೆಕ್ಟ್. ಸೊ ಅದಕ್ಕಾಗಿ ಅನಿವಾರ್ಯವಾಗಿ ಅವರು ನಮ್ಮನ್ನು ಬಿಟ್ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಸೊ ಮುಂದಿನ ದಿನಮಾನದಾಗ ಹೈಕಮಾಂಡು ನನಗೆ ಪವರ್ ವಿಲ್ ಶೇರ್ ಈಕ್ವಲಿ ಅಂತ ಹೇಳಿದ್ದಾರೆ ನಮ್ಮ ಜಿಲ್ಲೆ ಒಳಗೆ. ಓಕೆ. ಸೊ ನೋಡೋಣ, ಲೆಟ್ ಅಸ್ ವೇಟ್ ಫಾರ್ ದೇರ್ ಡಿಸಿಷನ್. ಓಕೆ ಸರ್, ಕಂಪ್ಲೀಟ್ ಜರ್ನಿಯನ್ನು ನೋಡಿದಾಗ ಲೈಕ್ ಒಂದು ಸಾರ್ಥಕ ಭಾವ ಇದ್ದೇ ಇರುತ್ತೆ. ಎಸ್, ನಾನು ಮಾಡ್ತಾ ಇರೋದು ಸರಿ ಇದೆ ಅನ್ನೋದು. ನಾನು ಒಂದು ಆಧ್ಯಾತ್ಮಿಕ ಕುಟುಂಬದಿಂದ ಬರೋದರಿಂದ, ಧಾರ್ಮಿಕ ಮನೆತನದಿಂದ ಬರೋದರಿಂದ, ನಾನು ಹುಟ್ಟೋಕ್ಕಿಂತ ಪೂರ್ವದಲ್ಲೇ ನಮ್ಮ ಗ್ರಾಮದಲ್ಲಿ ಮನೆಯನ್ನು ವಾಡೆ ಅಂತ ಕರಿತೀವಿ, ಮತ್ತು ನಮ್ಮ ಮಠದ ಭೂಮಿ ಮಠಕ್ಕೆ ಕೊಟ್ಟ ನಂತರ ನಾವೆಲ್ಲ ಹುಟ್ಟಿದ್ದೀವಿ. ಸೊ ಆ ದಾನ ಧರ್ಮ ನಮ್ಮ ಕುಟುಂಬದ, ರಾಜಕೀಯಕ್ಕೆ ಬಂದು ನಾವು ದಾನ ಧರ್ಮ ಎಲ್ಲ ನಾನು ಹುಟ್ಟೋ ಪೂರ್ವದಲ್ಲೇ ನಮ್ಮ ಕುಟುಂಬ ದಾನ ಧರ್ಮದಿಂದ, ಆಧ್ಯಾತ್ಮದ ಸ್ಪರ್ಶದಿಂದ ಬಂದಿದ್ದೀವಿ. ಸೊ ನಂಗೆ ಸಂತೃಪ್ತಿ ಅದ. ಸ್ವಲ್ಪ ಧರ್ಮ, ನ್ಯಾಯ, ನೀತಿ, ನಿಷ್ಠೆಯಿಂದ ಬದುಕತಕ್ಕಂಥ ವಾತಾವರಣ ಮಾಡಿದ್ದೀವಿ. ನಾನು ಹೆಂಗಿದ್ದೀನಿ ಅನ್ನೋದು ನನಗಿಂತ ನೀವು ನನ್ನ ಕ್ಷೇತ್ರ ಜನರಿಗೆ ಕೇಳಿ, ನಮ್ಮ ಕುಟುಂಬದ ಹಿನ್ನೆಲೆ ನಾವು ಅನ್ನೋದು ನೀವು ಅಲ್ಲೇ ಕೇಳೋ. ಓಕೆ ಸರ್, ಅನೇಕ ರಾಜಕೀಯ ಧುರೀಣರನ್ನು ನೋಡಿರ್ತೀರಿ. ಇನ್ಫ್ಯಾಕ್ಟ್ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ಸಿಗೆ ದುಡಿಯುವಂಥವ್ರು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರ್ತಾರೆ. ನಮ್ಮ ಫಾದರ್ ಅಂತರೂ ಮಹಾತ್ಮ ಗಾಂಧೀಜಿಯವ್ರನ್ನ, ಜವಾಹರ್ಲಾಲ್ ನೆಹರು ಅವ್ರನ್ನ, ಇಂದಿರಾ ಗಾಂಧಿ ಅವ್ರನ್ನ ಆರಾಧಿಸ್ತಿದ್ರು ಅವರು. ಈಸ್ ಲಿಟಲ್ ಅವಾಗಿನ ಕಾಲದಾಗ ಕಾಂಗ್ರೆಸ್ನೇ ನಮ್ಮ ಜೀವನ ಅಂತ ತಿಳ್ಕೊಂಡು ನಮ್ಮ ಫಾದರ್ ಅದು ಬದುಕಿದವ್ರು. ಆ ಸಿದ್ಧಾಂತದ ಮೇಲೆ ಇವತ್ತಿಗೂ ನಾವು ಅವರ ಪ್ರೇರಣೆ ಮೇಲೆ ಈ ಪಕ್ಷದ. ಯಾವತ್ತಾದ್ರೂ ರಾಜೀವ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಿದೆಯಾ ಸರ್? ಇಲ್ಲ, ನಾನು ರಾಜೀವ್ ಗಾಂಧಿ ಭೇಟಿಯಾಗಿಲ್ಲ. ನಮ್ಮ ಫಾದರು ಅವ್ರನ್ನ ಭೇಟಿಯಾಗಿದ್ರು. ಅಂದರೆ ಅದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ತಿದ್ರಾ ನಿಮ್ಮ ಜೊತೆ ಎಲ್ಲ? ಲೈಕ್ ಈ ಥರ ಇತ್ತು ಬೇರೆಯವರಿಂದ ಕೇಳಿದ್ದೇನೆ, ನಮ್ಮ ಜೊತೆಗೆ ಶೇರ್ ಮಾಡಿಲ್ಲ ಅವರು. ಓಕೆ, ಏನು ಅನ್ಸುತ್ತೆ ಸರ್, ಮುಂದಿನ ಪ್ರಧಾನಿ ಯಾರು ಆಗ್ತಾರೆ ಈ ದೇಶಕ್ಕೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಬಟ್ ನರೇಂದ್ರ ಮೋದಿ ಅನ್ನುವ ಅವರೇ ಆಗ್ತಾರೆ ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಅಲೆ ಕೂಡ ಇದೆ. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ನನ್ನ ದೃಷ್ಟಿಯಲ್ಲಿ ಈ ಸಲ ಈ ದೇಶದ ಜನ ಬದಲಾವಣೆ ಬಯಸ್ತಾರಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗಾಗಲೇ ಈ 5 ರಾಜ್ಯ ಚುನಾವಣೆಗಳು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತದ. ಸೊ ಆ್ಯಂಟಿ ಇನ್ಕಂಬೆನ್ಸಿ ಅಂತೂ ಅವರಿಗಿದೆ. ಬಟ್ ನಾವೇನು ಇವತ್ತು ಇಂಡಿಯಾ ಅಂಥೇಳಿ ಒಂದು ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಏನು ರಚನೆ ಆಗಿದೆ ಒಕ್ಕೂಟ, ಆ ಮೈತ್ರಿಕೂಟ ಭವಿಷ್ಯದೊಳಗೆ ಈ ದೇಶದ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸ್ಬೇಕಾಗ್ತದೆ. ಅಲ್ಟರ್ನೇಟಿವ್ ವಿಲ್ ಗಿವ್ ಗುಡ್ ಗವರ್ನೆನ್ಸ್ ಅಂತೇಳಿ. ಸೊ ಆ ಕೆಲಸ ನಮ್ಮ ಮೈತ್ರಿಕೂಟದವ್ರು ಮಾಡಿದ್ರು ಅಂದ್ರೆ ಜನ ನಿಶ್ಚಿತವಾಗಿಯೂ ಈ ಸಲ ನಮ್ಮನ್ನು ಅವಕಾಶ ಕೊಡ್ತಾರೆ. ನನ್ನ ದೃಷ್ಟಿಯೊಳಗೆ ರಾಹುಲ್ ಗಾಂಧಿ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್. ಬಿಕಾಸ್ ನಾನು ಈಗ ನೋಡ್ತಾ ಇದ್ದೀವಿ, ಆ ತಾಯಿ ಮಗು ಸಕ್ರಿಫೈಸ್. ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಅವ್ರ ಮಗನಿಗೂ ಎಲ್ಲ ಅವಕಾಶ ಸಿಕ್ಕಿತ್ತು. ಆದರೆ 2 ಸಲ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ನ ಮಾಡಿದ್ರು. ಅವರು ಆ ತ್ಯಾಗ ತೋರಿಸ್ಕೊಡ್ತದೆ. ಸೊ ಇವತ್ತು ಅವ್ರ ಪಾದಯಾತ್ರೆಯನ್ನು ಮಾಡೋ ಮುಖಾಂತರ, ಇವತ್ತು ಅನೇಕ ಜನಪರ ಚಿಂತನೆಗಳ ಮುಖಾಂತರ ಇವತ್ತು ಅವರು ಎಲ್ಲೋ ಒಂದು ಕಡೆ ಇವತ್ತು ಆ ವ್ಯಕ್ತಿತ್ವವನ್ನು ರೂಪಿಸ್ಕೊತಾ ಇದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ಮೇಯರ್ ವ್ಯಕ್ತಿತ್ವದವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಿತೀಶ್ ಕುಮಾರ್ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು, ಶರದ್ ಪವಾರ್ ಅಂತವರು ಎಲ್ಲ ಒಕ್ಕೂಡಿ ಈ ದೇಶದ ಮುಂದೆ ನರೇಂದ್ರ ಮೋದಿಯವ್ರಿಗೆ ಅಲ್ಟರ್ನೇಟಿವ್ ಆಗಿ ನಾವು ಆಗ್ತೀವಿ ಅಂತಕ್ಕಂಥ ವಿಶ್ವಾಸ ಜನರಲ್ಲಿ ಮೂಡಿಸ್ತಕ್ಕಂಥ ಪ್ರಯತ್ನ ನಾವು ಮೈತ್ರಿಕೂಟದವ್ರು ಮಾಡ್ತಾಯಿದ್ದಾರೆ. ಸೊ ನನಗೂ ವಿಶ್ವಾಸ ಇದೆ 2024ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ದೇಶಕ್ಕೆ ಬರಲಿ ಅಂತೇಳಿ. ಬಂದರೆ ಈಕ್ವ್ಯಾಲಿಟಿ ಎಲ್ಲ ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಪೂರ್ವಜರು ಏನು ಕನಸನ್ನು ಕಂಡಿದ್ರು ಆ ಭಾರತ, ಆ ಇಂಡಿಯಾ ಇದಾಗಬೇಕು. ಓಕೆ ಸರ್, ಇಂಡಿ ವಿಧಾನಸಭಾ ಕ್ಷೇತ್ರದ ಜನ ಏನು ನಿರೀಕ್ಷೆ ಮಾಡಬಹುದು ನಿಮ್ಮ ಕಡೆಯಿಂದ? ಏನೆಲ್ಲ ಬದಲಾವಣೆಗಳನ್ನು ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದಿದೆ? ಅವರು ನನ್ನನ್ನು ಆಯ್ಕೆ ಮಾಡುವಾಗೆ ಅಪೇಕ್ಷೆ ಇಟ್ಟಿದ್ರು. ಇವರು ಬಂದ ನಂತರ ನೀರಾವರಿ ಆಗ್ತದೆ ಅಂತೇಳಿ.
ಇವರು ಬಂದ ನಂತರ ಅಭಿವೃದ್ಧಿ ವೇಗ ಹೆಚ್ಚಾಗ್ತದೆ ಅಂತೇಳಿ ನಾನು ಅದ್ರ ದೃಷ್ಟಿಕೋನದಲ್ಲೇ ಇವತ್ತು ನೀರಾವರಿ ಹೆಚ್ಚು ಕಮ್ಮಿ ಈ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಮೊದಲೇ ಸ್ಟೇಜ್ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಥರ್ಡ್ ಫೇಸ್ ಮುಗೀತು ಅಂದರೆ ಇನ್ನು 3-4 ವರ್ಷದಲ್ಲಿ ನಾವು ಸಂಪೂರ್ಣ ನೀರಾವರಿ ಮಾಡ್ತೀವಿ. ನಮ್ಮ ತಾಲೂಕು ಮೋರ್ ದೆನ್ 73% ನೀರಾವರಿ ಆಗುತ್ತೆ. ಸೊ ಅದಾದ ನಂತರ ಇಂಡಿಯಾ ಒಂದು ಹೊಸ ವಿಧದಲ್ಲಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಇಂಡಿ ನಿಂಬೆ ಅಭಿವೃದ್ಧಿ ಮಂಡಳಿ ಆಗಲಿ, ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡೋದಾಗಲಿ, ಬೇರೆ ಬೇರೆ ಆ್ಯಂಗಲ್ದೊಳಗೂ ನಾವು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ನಾಳೆ ಇಂಡಿ ನಗರಸಭೆ ಆಗ್ತಾಯಿದೆ. ಇವತ್ತು ಪುರಸಭೆಯಿಂದ ಅಪ್ಗ್ರೇಡೇಷನ್ ಆಗಿ ಪಾಪ್ಯುಲೇಷನ್ 50,000 ಕ್ರಾಸ್ ಆದ ನಂತರ ಮಾಡಬೇಕಂತ ಏನು ಅವ್ರದ್ದೊಂದು ಮ್ಯಾಂಡೇಟ್ ಇರ್ತದೆ, ಅದನ್ನು ಆಗ್ತಾಯಿದೆ. ಉಳಿದ ಎಲ್ಲ ಆ್ಯಂಗಲ್ದೊಳಗೂ ಕೃಷಿ DD2 ಆಫೀಸ್ ಅಲ್ಲೆಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ನೋಡಿರ್ಬೋದು. ಮಿನಿ ವಿಧಾನಸೌಧ ಆಗಲಿ, ಬೇರೆ ಬೇರೆ ಅನೇಕ ಕೆಲಸಗಳು ಭಾಳ ಇಡೀ ಉತ್ತರ ಕರ್ನಾಟಕ ಜನ ಬಂದು ನೋಡ್ಬೇಕು. ಆ ರೀತಿ ಒಂದು ಮಿನಿ ವಿಧಾನಸೌಧ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಿದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರ ಇವ್ಯಾವು ಮೊದಲು ಇರಲಿಲ್ಲ ಅಲ್ಲಿ, ಡೆವಲಪ್ಮೆಂಟ್ ಅನ್ನೋದು ಇರಲಿಲ್ಲ ಅಲ್ಲಿ. ಈಗ ಹೊಸ ಬದಲಾವಣೆ ನಾನು ತಂದಿದ್ದು. ಮತ್ತು ನಾನೇನು ನೀವು ಮೊದಲಿಗೆ ಕೇಳಿದ್ರಲ್ಲ ಜಿಲ್ಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಿದ್ದೀವಿ. ಇವತ್ತು ಬಿಜಾಪುರದಲ್ಲಿ ಇವತ್ತಿಗೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆದಿಲ್ ಶಾಹಿ ಕಾಲದ ಬಿಲ್ಡಿಂಗ್ ಒಳಗೆ DC ಆಫೀಸ್ ಅದು. ಬಟ್ ವಿ ಹ್ಯಾವ್ ಬಿಲ್ಟ್ ಇಟ್ ನ್ಯೂಲಿ. ಒಬ್ಬ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಆಗಲಿಕ್ಕೆ ಏನೆಲ್ಲ ಅವಶ್ಯಕತೆ ಇರಬೇಕು ಆ ರೀತಿ ಇವತ್ತು ಮಿನಿ ವಿಧಾನಸೌಧ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಆಫೀಸಾಗಿ ಮಾಡಿದ್ದೀವಿ. ಲೈಮ್ ಬೋರ್ಡ್ ಅಲ್ಲೇ ಇದೆ, ಸಬ್ ರಿಜಿಸ್ಟರ್ ಆಫೀಸಲ್ಲೇ ಇದೆ, ADLR ಆಫೀಸಲ್ಲೇ ಇದೆ. ಕಂದಾಯ ಭವನಕ್ಕೆ ರಿಲೇಟೆಡ್ ಬರ್ತಕ್ಕಂಥವೆಲ್ಲ ಅಲ್ಲೇ ಮಾಡಿದ್ದೀವಿ ನಾವು. ಬಸ್ ಡಿಪೋ 23 ವರ್ಷ ಆಗಿತ್ತು ಅಲ್ಲಿ. ಅದ್ರ ಡಿಪೋಕ್ಕೊಂದು ಅವಕಾಶ ಜಾಗ ಕೊಟ್ಟು ಮಾಡೋದಾಗಿರಲಿಲ್ಲ. ಅದು ನನ್ನ ಅವಧಿ ಒಳಗೆ ಮಾಡಿದ್ದೀನಿ. ನಾನು ಹೇಳ್ಕೋತ ಹೋದ್ರೆ ದೊಡ್ಡ ಪಟ್ಟಿ ಹಿಡಿತದೆ. ಒಂದು 3,500-4 ಸಾವಿರ ಕೋಟಿ ದೊಡ್ಡ ಪ್ರಮಾಣದೊಳಗೆ ಅನ್ನೋದನ್ನು ನಾವು 13ರಿಂದ 18 ಆ ಕ್ಷೇತ್ರ ಸುವರ್ಣಾಕ್ಷರದಿಂದ ಬರ್ತಕ್ಕಂಥ ಅವಧಿ ಅದು. ನಾನೇ 18ರಿಂದ 23 ತನಕ ಅದರದ್ದು ಒಂದು 20% ಆಗಿಲ್ಲ. ಬಟ್ 13 to 18 ವಿ ಡನ್ ವೆರಿ ಲಾಟ್ ಆಫ್ ಥಿಂಗ್ಸ್. ದ್ಯಾಟ್ ಈಸ್ ಆ ಟ್ರಮೆಂಡಸ್. ಆ ಜನರ ಭಾವನೆ ಇವತ್ತಿಗೂ ಅದು ಮೂಡಿದೆ. ಮತ್ತು ಈ ಸಲ ನನ್ನ ಕಮಿಟ್ಮೆಂಟ್ ಅದ ರಿಮೈನಿಂಗ್ ಪಾರ್ಟ್ ಇರಿಗೇಷನ್ ಮಾಡೋದು. ಅದೊಂದು ಜಿಲ್ಲೆ ಮಾಡಿದ್ದೀವಿ ಅಂದರೆ ಜಿಲ್ಲೆ ಮಾಡೋ ಮುಖಾಂತರ ಜನರಿಗೆ ಅನೇಕ ಅವಕಾಶಗಳು ಸಿಗ್ತವೆ. ಕರೆಕ್ಟ್, ಹೌದು. ಬಾರ್ಡ್ರದಲ್ಲಿವೆ, ಅಲ್ಲಿ ಕ್ರಿಮಿನಲೈಸೇಷನ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ತಡೆ ಹೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹೊಸದಾಗಿ ಏನು ಚಿಟಚಾಣ್, ಇಂಡಿ, ಆಲ್ಮೇಲ್, ಸಿಂದಗಿ, ದೇವರಿಪ್ಪರಿಗೆ. ಬಟ್ ನಾನು ಒತ್ತಾಯ ಹೆಂಗೆ ಮಾಡಿದ್ದೀನಿ ಅಂದ್ರೆ ಅಲ್ಲಿ ಜನರ ಅಪೇಕ್ಷೆಗಳನ್ನು ಕೇಳಬೇಕಾಗ್ತದೆ. ಕರೆಕ್ಟ್, ಹೌದು. ಪ್ರಜಾಪ್ರಭುತ್ವದ ವಿಧಾನದೊಳಗೆ ನಾವು ಹೋಗ್ಬೇಕಾಗ್ತದೆ. ಸೊ ಆ ಭಾಗದ ಜನರು, ಆ ತಾಲೂಕಿನ ಜನರು ಇಂಡಿಗೆ ಸೇರ್ಲಿಕ್ಕೆ ಅವ್ರು ಒಪ್ಪಿಕೊಂಡ್ರೆ ನೀವು ಮಾಡಿ. ಮತ್ತು ಅವ್ರು ಬೇಡ ಅಂದ್ರೆ ನಾನು ಒತ್ತಾಯ ಮಾಡೋದಿಲ್ಲ. ಯಾಕಂದ್ರೆ ದಟ್ ಈಸ್ ದ ಡೆಮೊಕ್ರೆಟಿಕ್ ವೇದಾಗೆ ನಾವು ಹೋಗ್ಬೇಕು. ಸೊ ಆಲ್ ರಿಮೈನಿಂಗ್ ಅದರ್ 5 ತಾಲೂಕಸ್ ಒಪ್ಪಿಕೊಂಡ್ರು ಅಂದರೆ ಆ ಕಡೆ 8 ತಾಲೂಕು ಉಳಿತಾವೆ, ನಮ್ಮ ಕಡೆ 5 ಉಳಿತಾವೆ. ಸೊ ಅವಾಗ ಜಿಲ್ಲೆ ಮಾಡಿರಿ ಅಂತ ಹೇಳಿದ್ವಿ. ಒಂದು ವೇಳೆ ಜಿಲ್ಲೆ ಮಾಡ್ಲಿಕ್ಕೆ ಇವ್ರು ಯಾರಾದರೂ ಒಪ್ಕೊಳ್ಳಿಲ್ಲ ಅಂದರೆ, ಏನಾದರೂ ಅಸಹಕಾರ ಆಯಿತು ಅಂದರೆ, ಕೊನೆಗೆ ನಮ್ಮ ಇಂಡಿ ಮತ್ತು ಆಲ್ಮೇಲ್ ಚರ್ಚಾಣ್ ಭೀಮೆ ದಡದಲ್ಲಿರೋದ್ರಿಂದ ನೀವು ಅಫ್ಜಲ್ಪುರ್ ಮತ್ತು ಜೇವರ್ಗಿ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಪಕ್ಕಕ್ಕೆ ಆರ್ಟಿಕಲ್ 371 ಜೇದೊಳಗೆ ಅನೇಕ ಅವಕಾಶಗಳಿದೆ. ಹೌದು. ಸೊ ನಮ್ಮನ್ನು ಅದೇ ಬದುಕದ ನಮ್ಮದು. ಅವ್ರು ಬಿಟ್ಟು ನಮಗೇನು ವ್ಯತ್ಯಾಸ ಇಲ್ಲ. ಜಸ್ಟ್ ಒಂದು ನದಿ ಇದೆ, ನದಿ ಆಚೆ ಅವರು ಇದ್ದಾರೆ, ಈ ಕಡೆ ನಾವಿದ್ದೀವಿ. ಸೊ ನಮಗೂ ಆ ಅವಕಾಶ ಜೇವರ್ಗಿ ಮತ್ತು ಅಫ್ಜಲ್ಪುರ್ ನಮ್ಮ ಪಕ್ಕಕ್ಕೆ ಗುಲ್ಬರ್ಗ ಜಿಲ್ಲೆ ತಾಲೂಕುಗಳು ಆರ್ಟಿಕಲ್ 3 ಧರ್ಮಸಿಂಗ್ ಅವರು ನಿಲ್ತಾ ಇದ್ದ ಕ್ಷೇತ್ರ. ಸೊ ಅದಕ್ಕಾಗಿ ನಮಗೆ ಅವಕಾಶ ಮಾಡಿಕೊಡಿ. ಆ್ಯಕ್ಚುಲಿ ನಮ್ಮವರೊಬ್ಬರು MM ಸಜ್ಜನ್ ಅಂತೇಳಿ ಮಾಜಿ ಶಾಸಕರಿದ್ರು ಮುಂದೆ ಬೇಡ. ಅವರು ಆ ಆರ್ಟಿಕಲ್ 371 ಜೆ ಮಾಡುವಾಗ ದೊಡ್ಡ ಧ್ವನಿ ಎತ್ತಿದ್ರು. ಆದರೆ ಎಷ್ಟು ಪ್ರಮಾಣದಾಗ ನಮ್ಮಲ್ಲಿ ಅವ್ರಿಗೆ ಯಾರೂ ಸಹಕಾರ ಮಾಡಲಿಲ್ಲ, ಅದು ಹಾಗೆ ಉಳಿದೋಯ್ತು. ನಾನು ವಿಧಾನಸಭೆ ಮೊದಲನೇ ಸಲ ಗೆದ್ದಾಗ 2013ರಲ್ಲಿ ಫಸ್ಟ್ ಸೆಷನ್ದಾಗ ಫಸ್ಟ್ ಕ್ವಶನ್ ನಂದು ಇದ್ರ ರಿಲೇಟೆಡ್ ಆರ್ಟಿಕಲ್ 371 ಜೆ. ಇದು ನಮ್ಮ ಭಾಗ ಬಿಜಾಪುರ ಜಿಲ್ಲೆ ಕೂಡಿಸ್ರಿ ಅಂತೇಳಿ ನಾನು ಅವತ್ತು ಧ್ವನಿ ಎತ್ತಿದ್ದೆ. ಅದ್ರ ಮುಂದೆ ಪೂರಕವಾಗಿ ಆ ವಾತಾವರಣ ಸೃಷ್ಟಿ ಆಗಲಿಲ್ಲ. ನಾನು ಶುಗರ್ ಫ್ಯಾಕ್ಟ್ರಿ ಬೇರೆ ಬೇರೆ ಕೆಲಸದಲ್ಲಿ ಬೀಜ ಇದೆ. ಆದರೆ ಇವತ್ತು ನನಗೆ ಏನಾಗಿದೆ ಅಂದರೆ, ನೀವು ಜಿಲ್ಲೆಯರು ಕೊಡಿ, ಒಟ್ಟಾರೆ ನನ್ನ ಇಂಟ್ರೆಸ್ಟ್ ಏನು ನಮ್ಮ ಭಾಗ ಅಭಿವೃದ್ಧಿ ಆಗಬೇಕು, ನನ್ನ ಜನರಿಗೆ ಅನುಕೂಲ ಆಗಬೇಕು. ಇವತ್ತು ಇಂಜಿನಿಯರಿಂಗ್, ಮೆಡಿಕಲ್, ಬೇರೆ ಬೇರೆ ಆ್ಯಂಗಲ್ದೊಳಗೆ ಆ ಭಾಗಕ್ಕೆ ಏನೆಲ್ಲ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಅಲ್ಲೇನು ಅವಕಾಶಗಳು ಸಿಗ್ತಾವೆ, ನಮ್ಮ ಮಕ್ಕಳಿಗೂ ಅವಕಾಶ ಸಿಗಲಿ. ವಿದ್ಯಾಭ್ಯಾಸದಲ್ಲಿ, ಜಾಬ್ದಲ್ಲಿ, ಬೇರೆ ಬೇರೆ ಡೆವಲಪ್ಮೆಂಟಿಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 50 ಕೋಟಿ 100 ಕೋಟಿ ಅನುದಾನ ಸಿಗ್ತಾ ಇದೆ. ನಮ್ಮಲ್ಲಿಯೂ ಸಿಗಲಿ. ನಾವು ಅವರು ಏನೂ ಬೇರೆ ಇಲ್ಲ. ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಇವತ್ತೇನು ಕಲ್ಯಾಣ ಕರ್ನಾಟಕದ ಕರಿತೀವಿ, ಅದ್ರ ಪಕ್ಕಕ್ಕೆ ನಾವಿದ್ದೀವಿ.
ನಮ್ಮ ಜುಡಿಷಿಯಲಿ ಇವತ್ತು ಗುಲ್ಬರ್ಗಕ್ಕೆ ನಮ್ಮದು ಹೈಕೋರ್ಟ್ ಇದೆ, ನಮ್ಮ KSRTC ನಮ್ಮ ಇದು ಇದೆ, ಅದು ಅದೇ ಭಾಗದಲ್ಲಿ ಗುಲ್ಬರ್ಗದಾಗೆ ಹೆಡ್ ಕ್ವಾರ್ಟರ್ ಇದೆ. ಸೊ ನಮ್ಮ ಇಡೀ ಬದುಕು ಗುಲ್ಬರ್ಗ ಜೊತೆಗಿರೋದ್ರಾಗ ಇದೊಂದಿಷ್ಟು ನಮಗೆ ಅವ್ರ ಜೊತೆ ಕೂಡಿಸಿದ್ರೆ ಅಂದರೆ ಎರಡು ತಾಲೂಕದವರು ತಿಂಡಿ ಮತ್ತು ಆಲ್ಮೇಲ್ದವರು ಬದುಕಿಗೆ ಸ್ವಲ್ಪ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಜಿಲ್ಲೆ ರೂಪದೊಳಗರೆ ನಮ್ಮ ಡೆವಲಪ್ಮೆಂಟ್ ಅವಕಾಶ ಮಾಡಿಕೊಡಿ, ಇಲ್ಲಾಂದ್ರೆ ಇದ್ರ ರೂಪದಾಗ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮೊನ್ನೆ ಅದೊಂದು ಪ್ರಸ್ತಾಪ ಮಾಡಿದ್ದೆ ನಾನು. ಹೌದು ಸರ್. ಅದಕ್ಕೆ ಪೂರಕವಾಗಿ ರೆಸ್ಪಾನ್ಸ್ ಬಂದಿದೆಯಾ ಸರ್? ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ, ನನ್ನ ಜೊತೆಗೆ ಮಾತನಾಡಿದ್ದಾರೆ, ಏನು ಸಾಧ್ಯ ಮಾಡೋದು ಅಂತ ಹೇಳಿದ್ದಾರೆ, ಅವರು ಪರಿಶೀಲಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನಾನಂತರೂ ಆಶಾಭಾವನೆ ಎಂದಿದ್ದೀನಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥ ವಿಶ್ವಾಸ ನನಗದ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಇಬ್ಬರು ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದೀವಿ. ಅವರಿಬ್ಬರ ಮೇಲೂ ನನಗೆ ವಿಶ್ವಾಸ ಇದೆ, ಸಹಾಯ ಮಾಡ್ತಾರೆ ಅಂತೇಳಿ. ಲೆಟ್ ಅಸ್ ವೇಟ್ ಫಾರ್ ದ ಡಿಸಿಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಲೈಕ್ ವಿಚಾರಧಾರೆಗಳಿದೆಯಲ್ಲ ಅದು ಅದ್ಭುತ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಮಾತುಗಳು. ಅದೇನಿದ್ರು ಕೂಡ ನಾನು ತುಂಬ ಅಬ್ಸರ್ವ್ ಮಾಡಿರುವ ಹಾಗೆ ಅಧಿಕಾರಕ್ಕೆ ಅಂಟಿ ಕೂತ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಬಟ್ ನನಗೆ ಕೆಲಸ ಆಗ್ತಿಲ್ಲ, ಅಧಿಕಾರ ಬಿಡ್ತೀನಿ ಅಂತ ಹೇಳುವಂಥವರಲ್ಲಿ ಆ ಸಾಲಿನಲ್ಲಿ ನಿಲ್ಲುವಂಥವ್ರು. ನೋಡ್ತಾ ಇರಿ ನ್ಯಾಷನಲ್ TV. ನಾನು ಸೈಯದ್ ಹಿದಾಯತ್.